ಇವತ್ತು ನಾವು ಗಟ್ಟಿ ಆಹಾರವನ್ನು ಕುರಿತು ನೋಡೋಣ. ಗಟ್ಟಿ ಆಹಾರ ಅಂದ್ರೆ ಸ್ಟ್ರಾಂಗ್ ಫುಡ್. ಗಟ್ಟಿ ಆಹಾರ. ಹಲ್ಲೆಲೂಯಾ. ಈ ಗಟ್ಟಿ ಆಹಾರದ ಬಗ್ಗೆ ಬೈಬಲ್ ಹೇಳ್ತಿದ್ದ ಖಂಡಿತ. ಮಗುನ ತಿಳ್ಕೊಂಡು ಮಗು ಆದ್ಮೇಲೆ ಮಲಕುಸ್ ಹಾಲು ಕುಡಿಯೋ ಮಗು ಆದ್ಮೇಲೆ ಮಗು ಆದ್ಮೇಲೆ ಹುಡುಗ ಆದ್ಮೇಲೆ ಯೌವನ ಆದ್ಮೇಲೆ ಪ್ರಾಯಸ್ಥನಾದ್ಮೇಲೆ ಯೌವನಸ್ಥನಾದ್ಮೇಲೆ ಗಂಡಸನಾದ್ಮೇಲೆ ವೃದ್ಧರು. ಅದೇ ರೀತಿ ಸಿಸ್ಟರ್ಸ್ ಕೂಡ ಮಲಕುಸು ಮಗು ಹುಡುಗಿ ಸಿಸ್ಟರ್ ಹೆಂಗರ್ ಅಲ್ಲೆಲ್ಲೂ ಯೌವನಸ್ಥನಾದ್ಮೇಲೆ ಹೆಂಗಸಾದ್ಮೇಲೆ ವೃದ್ಧಿ ಅಲ್ವಾ. ಸೊ ಸ್ಟಾರ್ಟಿಂಗ್ ಏನ್ ಕುಡಿತಾರೆ ಒಂದು ಮಗು ಮಲಕುಸು ಅಂತಾರೆ. ಹಾಲು ಬಿಟ್ಮೇಲೆ ಏನ್ ತಿಂತಾರೆ? ಸರಿ ತಿಂತಾರೆ ಹಾಲು ಕುಡಿತಾರೆ ಅಲ್ವಾ. ಹಾಲು ಕುಡ್ದ ತಿಂತ ಸರಿ ತಿಂತ ಹಣ್ಣು ಹಂಪಗಳು ತಿಂತ ಮುಂದಕ್ಕೆ ಏನ್ ಮಾಡ್ತಾರೆ? ಸ್ವಲ್ಪ ನುಣ್ಣಗೆ ಬೇಯಿಸ್ಬಿಟ್ಟು ಅಕ್ಕಿಯನ್ನ ಬೇಳೆನ ಹಾಕಿ ನುಣ್ಣಗೆ ಬೇಯಿಸ್ಬಿಟ್ಟು ಇಸ್ಕಿ ತಿನ್ನಿಸ್ತಾರೆ. ಜೀರ್ಣ ಆಗೋದಿಲ್ಲ ಅವ್ರಿಗೆ ಅಂತ ಕರೆಕ್ಟಾ? ಇನ್ನು ಚಿಕ್ಕದಂತೇಳಿ ಹಂಗೆ ಹೋಗ್ತಾ ಸ್ವಲ್ಪ ಆಮೇಲೆ ಗಟ್ಟಿ ಆಹಾರ ಹಂಗೆ ರೊಟ್ಟಿ ಚಪಾತಿ ಬೇಳೆ ತರಕಾರಿಗಳು ಒಂದೊಂದೇ ಫೀಡ್ ಮಾಡ್ತೀರಿ. ಹಣ್ಣುಗಳ ಜೊತೆಯಲ್ಲಿ ಹೋಗ್ತಾ ಇರ್ತದೆ. ಅದೆಲ್ಲ ಆದ್ಮೇಲೆ ಕಡೆಗೆ ಮಾಂಸ ಮೊಟ್ಟೆ ಮೀನು ಇನ್ನು ಗಟ್ಟಿಯಾಗಿರೋದನ್ನ ನಾವು ಕೊಡ್ತೀವಿ. ಯಾಕೆ ಮೊದಲು ಮಾಂಸ ಮೀನು ಮೊಟ್ಟೆ ಹಣ್ಣು ಹಪ್ಪಳು ಸೊಪ್ಪು ಕಾಯಿ ಮೊದಲು ದಿನ ತಿಂದು 1.5 ವರ್ಷವರೆಗೂ ಮಗು ಕೊಡಲ್ಲ? ಹೇಳಿ ಯಾಕೆ ಕೊಡಲ್ಲ? ಬೆಳೆದಿರಲ್ಲ, ಜೀರ್ಣವಾಗೋ ಶಕ್ತಿ ಇರಲ್ಲ ಅಲ್ವಾ. 4 ವರ್ಷ 5 ವರ್ಷ 6 ವರ್ಷ 7 ವರ್ಷ ಆದ್ಮೇಲೆ ಕೂಡ ಹಾಲು ಕುಡಿತಾ ಇದ್ರೆ, 10 ವರ್ಷ ಆದ್ರೂ ಹಾಲು ಕುಡಿತಾ ಇದ್ರೆ, 15 ವರ್ಷ ಆದ್ರೂ ಹಾಲು ಕುಡಿತಾ ಇದ್ರೆ, 30 ವರ್ಷ ಆದ್ರೂ ಹಾಲು ಕುಡಿತಾ ಇದ್ರೆ, 50 ವರ್ಷ ದೇವ್ರ ನಂಬಿ ದೀಕ್ಷಾಸ್ಥಾನ ತಗೊಂಡು 30 ವರ್ಷ ದೇವ್ರ ನಂಬಿ ದೀಕ್ಷಾಸ್ಥಾನ ತಗೊಂಡು 20 ವರ್ಷ 15 ವರ್ಷ 12 ವರ್ಷ 8 ವರ್ಷ 3 ವರ್ಷ ಆಯ್ತು ನೀನ್ ದೇವ್ರ ನಂಬಿ, 5 ವರ್ಷ ಆಯ್ತು 6 ವರ್ಷ ಆಯ್ತು 7.5 ವರ್ಷ ಆಯ್ತು ನೀನ್ ದೇವ್ರ ನಂಬಿ, ಈಗಲೂ ಹಾಲು ಕುಡಿತಾ ಇದೆಯಲ್ಲ, ಮಿಸ್ಟೇಕ್. ಜಾಸ್ತಿ ಹಲ್ಲೆಲೂಯಾ. ಈಗಲೂ ಹಾಲು ಕುಡಿತಾ ಇದೆಯಲ್ಲ, ಈಗಲೂ ಪ್ರಥಮ ಬೋಧನೆಯನ್ನ ಕೇಳ್ತಾ ಇದೆಯಲ್ಲ, ಈಗಲೂ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಇದು ಯಾವುದು ಅದೇನಂತ ಈಗಲೂ ಇನ್ನೊಬ್ರು ನಿನಗೆ ಹೇಳ್ಕೊಡ್ಬೇಕಲ್ವಾ? ಗಟ್ಟಿ ಆಹಾರ ಮಕ್ಕಳಿಗಲ್ಲ, ಪ್ರಾಯಸ್ಥರಿಗೆ ಚೆನ್ನಾಗಿ ದೇವರಲ್ಲಿ ಬೆಳೆದಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ದೇವರನ್ನ ಇವತ್ತು ಅದರ ಅರ್ಥ ಏನಂದ್ರೆ ವೃದ್ಧಿಯಾಗದ ಕ್ರೈಸ್ತರು. ಇವತ್ತು ವಾಕ್ಯ ಏನು? ವೃದ್ಧಿ ಇಲ್ಲದ ಕ್ರೈಸ್ತರು. ವೃದ್ಧಿನೇ ಆಗಲಿಲ್ಲ, ಡೆವಲಪ್ಮೆಂಟ್ ಇಲ್ದಿರ ಕ್ರಿಸ್ತುಗಳು, ವಾಕ್ಯದಲ್ಲಿ ಬೆಳೆದಿಲ್ಲ, ನಂಬಿಕೆಯಲ್ಲಿ ಬೆಳೆದಿಲ್ಲ, ಪ್ರೀತಿಯಲ್ಲಿ ಬೆಳೆದಿಲ್ಲ, ನಿರೀಕ್ಷೆಯಲ್ಲಿ ಬೆಳೆದಿಲ್ಲ, ಪ್ರಾರ್ಥನೆಯಲ್ಲಿ ಬೆಳೆದಿಲ್ಲ, ಸತ್ಕಾರ್ಯದಲ್ಲಿ ಬೆಳೆದಿಲ್ಲ, ಕೃಪೆಯಲ್ಲಿ ಬೆಳೆದಿಲ್ಲ, ಜ್ಞಾನದಲ್ಲಿ ಬೆಳೆದಿಲ್ಲ, ದೇವರಲ್ಲಿ ಬೆಳೆದಿಲ್ಲ, ಧೈರ್ಯದಲ್ಲಿ ಬೆಳೆದಿಲ್ಲ, ವೃದ್ಧಿಯಾಗದ ಕ್ರೈಸ್ತರವರು. ಇನ್ನು ಒಂದು ವಾಕ್ಯನೂ ಗೊತ್ತಿಲ್ಲ, ಇನ್ನು ಗ್ರಂಥಗಳು ಎಷ್ಟಿದೆ ಅಂತ ಗೊತ್ತಿಲ್ಲ, ಇವಾಗ ನಾವು ಯಾವ ಫೀಲ್ಡ್ ಅಲ್ಲಿ ಇದ್ದೀವಿ ಅಂತ ಗೊತ್ತಿಲ್ಲ. ನಿಜವಾಗಿ ಹೇಳ್ತೀನಿ, ನಾನು ನಮ್ಮ ಸಭೆಗೆ ಹೇಳ್ತೀನಿ, ನಿಮ್ಗೆ ಇನ್ನೂ ಸ್ಟ್ರಾಂಗ್ ವಾಕ್ಯಗಳು ತುಂಬಾ ಬೈಬಲ್ ಅಲ್ಲಿ ಹಾರ್ಡ್ ಆಗಿದೆ, ಡೀಪ್ ಆಗಿದೆ, ಅವನ್ನೆಲ್ಲ ಕರ್ಕೊಂಡು ಹೋಗ್ಬೇಕು, ನಿಮ್ಗೆ ಹೇಳ್ಬೇಕಂತ ಆಸೆ. ಬಹಳ ಮಂದಿ ನಿಮ್ಗೆ ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲ. ಇನ್ನು ಹಾಲು ಕುಡಿಯೋರಾಗಿದ್ದೀರಾ, ಇನ್ನು ನೀರು ಕುಡಿಯೋರಾಗಿದ್ದೀರಾ, ಇನ್ನು ಸಾಫ್ಟ್ ಆಗಿರೋ ದ್ರವ್ಯ ಪದಾರ್ಥಗಳನ್ನ ಕುಡಿಯೋರಾಗಿದ್ದೀರಾ. ಗಟ್ಟಿ ಆಹಾರನೇ ಇಷ್ಟಪಡ್ತಾ ಇಲ್ಲ ನೀವು, ಘನ ಆಹಾರವನ್ನೇ ಇಷ್ಟಪಡ್ತಾ ಇಲ್ಲ. ಮಾಂಸ ಮೀನು ಮೊಟ್ಟೆ ಫಿಶ್ ಅನ್ನ ಕೊಡ್ಬೇಕಂತ ದೇವರ ಆಸೆ ಪಡ್ತಾ ಇದ್ದಾರೆ. ನೀನ್ ನನಗೆ ಹಾಲು ಸಾಕು, ನಾನು ಹಾಲಲ್ಲೇ
ಹಾಲು ಕುಡಿದ್ಬಿಟ್ಟು ಬಂಡೆ ಎತ್ತಕ್ಕಾಗುತ್ತಾ? ಹಾಲು ಕುಡಿದ್ಬಿಟ್ಟು ಕೆಲಸ ಮಾಡಕ್ಕಾಗುತ್ತಾ? ಆಫೀಸ್ಗೆ ಹೋಗಕ್ಕಾಗುತ್ತಾ? 3 ಹೊತ್ತು ಹಾಲೇ ಕುಡ್ಕೊಂಡಿರ್ತೀರಾ? 3 ಹೊತ್ತು ಹಾಲು ಕುಡ್ಕೊಂಡು ತೋಟದಲ್ಲಿ ಕೆಲಸ ಮಾಡಕ್ಕಾಗುತ್ತಾ? 3 ಹೊತ್ತು ಹಾಲು ಕುಡ್ಕೊಂಡು ಡ್ರೈವಿಂಗ್ ಮಾಡಕ್ಕಾಗುತ್ತಾ? ಹೇಳಿ ಬೇಗ. 3 ಹೊತ್ತು ಹಾಲೆ, 3 ಟೈಮ್ಸ್ ನೀರ್ ತರ ಇರೋ ಹಾಲ್ನ ಇಲ್ಲ ಜ್ಯೂಸ್ ಆಗಿ ಕುಡ್ಕೊಂಡೆ ಮಾಡ್ತೀಯಾ? ಈಗ ಇದೆಯಾ ನೀನು? ಆ ರೀತಿ ಇದೆಯಾ? ನನ್ಗೆ ಹಾಲು ಸಾಕು, ಗಟ್ಟಿಯಾದ ಆಹಾರ ಬೇಡ, ನಾನು ನೀರೇ ಕುಡ್ಕೊಂಡಿರ್ತೀನಿ, ಹಾಲೇ ಕುಡ್ಕೊಂಡಿರ್ತೀನಿ, ನನಗೆ ಸ್ಟ್ರಾಂಗ್ ಫುಡ್ ಬೇಡ. ಬೇಡ ಅಂದ್ರೆ ಏನಾಗುತ್ತೆ ಹೇಳಿ ನೋಡೋಣ. ಏನಾಗ್ಬೋದು? ನೀನ್ ದೊಡ್ಡದಾಗಿ ಬೆಳೀತಾ ಇದೀಯ, ನಿನ್ ಏಜ್ ಜಾಸ್ತಿ ಆಗ್ತದೆ. ಕ್ರಿಸ್ತನಲ್ಲಿ ಬಂದು 5 ವರ್ಷ ಆಯ್ತು, ದೇವರಿಗೆ ಬಂದು 3 ವರ್ಷ ಆಯ್ತು. ಚೆನ್ನಾಗಿ ಕೇಳ್ಬೇಕು, ಗಮನ ಇಟ್ಟು ಕೇಳ್ಬೇಕು. ವಾಕ್ಯನ ಪ್ರತಿಯೊಬ್ಬರು ತಲೆ ಎತ್ತಿ ಕೇಳ್ಬೇಕು. ನಾನು ಇನ್ನು ಯಾವ ವಾಕ್ಯ ಕೊಟ್ಟಿಲ್ಲ, ನೀವು ಬೈಬಲ್ ನೋಡ. ನಿನ್ ಮನೇಲಿ ನೋಡೋದ್ರೆ ಇಲ್ಲಿ ನೋಡ್ಬೇಡ. ದಯವಿಟ್ಟು ಗಮನ ಬಿಟ್ಟು ಪರಿಶುದ್ಧಾತ್ಮನ ಮಾತಾಡೋದನ್ನ ನೀನು ಕೇಳುವಾಗ ನಿನ್ ಮೈಂಡಿಗೆ ಚೆನ್ನಾಗಿ ಆಗುತ್ತೆ. ನಿನ್ ಮೈಂಡ್ ಅನ್ನ ಶತ್ರುವಾದ ಸೈತಾನ ಕರೆಕ್ಟ್ ಆಗಿ ವಾಕ್ಯ ನಡೆಯುವಾಗ ಎಲ್ಲಾ ಸಭೆಯಲ್ಲಿ ಆ ಮೈಂಡ್ ಅನ್ನ ಡೈವರ್ಟ್ ಮಾಡೋ ಕೆಲಸ ಮಾಡ್ತಾನೆ. ನಿನ್ನ ಆಲೋಚನೆಯನ್ನ ಬೇರೆ ಕಡೆ ಕಳಿಸ್ಬಿಡ್ತಾನೆ. ಬೈಬಲ್ ನೋಡೋದು, ಪಕ್ಕದಲ್ಲಿರೋ ನೋಡೋದು, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೇಕು, ಏನು ಅಡಿಗೆ ಮಾಡಿ ಬಿಟ್ಟು ಬಂದಿರೋದು, ಎಲ್ಲ ಪ್ರತಿಯೊಂದನ್ನ ತರ್ತಾ ಇರ್ತಾನೆ. ಅವ್ರು ಕ್ಲಾಸ್ ಕೇಳ್ಬೇಕು, ಅವ್ರು ಹೋಗಿ ಫಂಕ್ಷನ್ ಹೋಗ್ಬೇಕು, ಮೀಟ್ ಮಾಡ್ಬೇಕು, ಜರ್ನಿ ಹೋಗ್ಬೇಕು, ಇವೆಲ್ಲ ತಂದ್ಬಿಡ್ತಾನೆ. ನೀನ್ ಅದೆಲ್ಲ ಮಾಡು. ದೇವರು ನಿನ್ನನ್ನು ಬೇಡ ಅನ್ನಲ್ಲ, ನಾನನ್ನು ಬೇಡ ಅನ್ನಲ್ಲ, ನಾನು ನಿನ್ನನ್ನು ಬೇಡ ಅನ್ನಲ್ಲ. ಬಂದಿರೋ ಸಮಯನ ಲಾಭ ಮಾಡು. ಸಮಯ ಸದುಪಯೋಗ ಪಡಿಸು, ವ್ಯರ್ಥ ಮಾಡಬೇಡ, ವೇಸ್ಟ್ ಮಾಡಬೇಡ. ಬುದ್ಧಿಯಿಂದ ಬದುಕು, ವಿವೇಕದಿಂದ ಜೀವಿಸು. ದೇವ ಹೃದಯ ಹಿಗ್ತೈತೆ, ಲಬ್ಬ ತರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ವೃದ್ಧಿಯಾದ ಕ್ರೈಸ್ತರು ಹಾಲನ್ನೇ ಕುಡಿತಾ ಇದ್ದಾರೆ 30 ವರ್ಷದಿಂದ. ದೇವರು ನಮಗೆ 30 ವರ್ಷ ಆಯ್ತು, 20 ವರ್ಷ ಆಯ್ತು, 10 ವರ್ಷ ಆಯ್ತು, 10.5 ವರ್ಷ ಆಯ್ತು, 6.5 ವರ್ಷ ಆಯ್ತು, 8 ವರ್ಷ ಆಯ್ತು, 4 ವರ್ಷ ಆಯ್ತು, 3 ವರ್ಷ ಆಯ್ತು, 2 ವರ್ಷ ಆಯ್ತು, ಈಗಲೂ ಹಾಲೇ ಕುಡಿತಾ ಇದ್ದಾರೆ. ಆಮೆನ್. ನಾನು 5ನೇ ಕ್ಲಾಸ್ ಓದ್ತಾ ಇದ್ದೆ. ಇನ್ನೊಬ್ಬ ಬ್ರದರು ನನ್ನ ಜೊತೆಲಿ ಇದ್ದ ಹುಡುಗ 3ನೇ ಕ್ಲಾಸ್ ಓದ್ತಾ ಇದ್ದ. ಬಂದಿದ ತಕ್ಷಣ ಅಮ್ಮ ಹತ್ರ ಹಾಲು ಕೊಟ್ಟು ಬಿಡ್ತಾರೆ. ಆಮೇಲೆ ಹೋಗಿ ಊಟ ತಿಂತಾ ಇದ್ದ. ನನ್ನ ಜೊತೆ ತಿರ್ಗಾ ಸ್ಕೂಲ್ಗೆ ಬರ್ತಾ ಇದ್ದ ಮಧ್ಯಾಹ್ನ. ನಾನು ಆ ಹುಡುಗನ 7ನೇ ಕ್ಲಾಸ್ ವರೆಗೂ ನೋಡಿದೆ. 7ನೇ ಕ್ಲಾಸ್ ಅಂದ್ರೆ ಎಷ್ಟು ಏಜ್ ನೋಡಿ ಹೇಳೋಣ? 12ರಿಂದ 13 ವರ್ಷ. 4ನೇ ಕ್ಲಾಸ್ ಅಂದ್ರೆ 10 ವರ್ಷ. ಹಲ್ಲೆಲೂಯಾ. 7ನೇ ಕ್ಲಾಸ್ ಅಂದ್ರೆ 13 ವರ್ಷ. 13 ವರ್ಷವರೆಗೂ ಹಾಲು ಕುಡಿದಿದ್ದಾನೆ. ಅವ್ರ ಅಮ್ಮ ಕೊಟ್ಟಿದ್ದಾರೆ, ಕುಡಿದಿದ್ದಾರೆ. ಅವ್ನು ಇವಾಗ ಕೂಡ ಮಾತುಗಳು ಚೆನ್ನಾಗಿ ಬರಲ್ಲ. ಯಾವ್ದಕ್ಕೆ ಉತ್ತರ ಕೊಡ್ಬೇಕಂತ ಗೊತ್ತಿಲ್ಲ. ಆಮೇಲೆ ಅಂದ್ರೆ ನಾನು ಹಾಲು ಕುಡಿಯೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನೀನ್ ಹಾಲೇ ಕುಡ್ಕೊಂತಾ ಇದ್ರೆ ಈ ಸತ್ಯ ವೇದದಲ್ಲಿ ಏನ್ ಹೇಳ್ತಿದ್ರು ಗೊತ್ತಾ? ಗದಾರ ಬೇಕು ನಿನ್ಗೆ. ಪೌಲ ಹೇಳ್ತಾನೆ, ನಿಮ್ಗೆ ಗಟ್ಟಿ ಆಹಾರ ಕೊಡೋದಂತ ನನಗೆ ಆಸೆ, ಆದ್ರೆ ನೀವು ತಿನ್ನೋದಕ್ಕೆ ಸಿದ್ಧರಿಲ್ಲ. ಲೋಕ ಕಾರ್ಯಗಳಲ್ಲಿ, ಶರೀರ ಸಂಬಂಧ ಜೀವನದಲ್ಲಿ, ಶರೀರದ ಇಚ್ಛೆಗಳಲ್ಲಿ ನೀವು ಬಿದ್ದು ಬಳಲ್ತಾ ಇದ್ದೀರಾ. ವಾಕ್ಯನ ಡೀಪ್ ಆಗಿ ಒಳಗಡೆ ಹೋಗೋದಕ್ಕೆ ನೀವು ಇಷ್ಟಪಡ್ತಾ ಇಲ್ಲ. ಇನ್ನು ದೊಡ್ಡ ದೊಡ್ಡ ವಾಕ್ಯಗಳು, ಇದಕ್ಕಿಂತ ಹೆಚ್ಚಾದ ಅಭಿಷೇಕ, ಇದಕ್ಕಿಂತ ಹೆಚ್ಚಾದ ವರಗಳನ್ನ, ಇದಕ್ಕಿಂತ ಅಧಿಕವಾಗಿರೋ ಸಾಮರ್ಥ್ಯನ ದೇವರ ಹತ್ರ ಹೊಂದ್ಕೊಳ್ಳೋಣ. ನಿನಗೆ ಯುದ್ಧ ಮಾಡೋದಕ್ಕೆ ಶಕ್ತಿ ಬೇಕು. ಯುದ್ಧ ಮಾಡೋದಕ್ಕೆ ಶಕ್ತಿ ಬೇಕಾ ಬೇಡವಾ? ಉಪವಾಸದಲ್ಲಿರೋ ಯುದ್ಧ ಮಾಡ್ತಾನ? ಆ ಕುಡಿಯೋ ಯುದ್ಧ ಮಾಡಕ್ ಹೋಗಕ್ಕಾಗುತ್ತಾ? ಬೇಗ ಹೇಳ್ಬೇಕು. ಅರ್ಥ ಆಗಲ್ವಾ? ಆಗಲ್ಲ. ಮಾತಾಡೋದಕ್ಕೆ ಶಕ್ತಿ ಬೇಕು ಮೊದಲು. ಹಲ್ಲೆಲೂಯಾ. ಲೋಕನ ಜಯಿಸಕ್ಕೆ ಏನ್ ಬೇಕು ಹೇಳು? ವಾಕ್ಯದ ಶಕ್ತಿ ಬೇಕು, ಪ್ರಾರ್ಥನಾ ಶಕ್ತಿ ಬೇಕು, ಪರಿಶುದ್ಧಾತ್ಮ ಶಕ್ತಿ ಬೇಕು, ಸೈತಾನ ಜಯಿಸೋದಕ್ಕೆ ಶಕ್ತಿ ಬೇಕು, ಪಾಪವನ್ನ ಜಯಿಸೋದಕ್ಕೆ ಶಕ್ತಿ ಬೇಕು. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ಗಾಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯುದ್ಧ ಇರೋದ್ರಿಂದ, ನಿನ್ ಶೋಧನೆ ಇರೋದ್ರಿಂದ, ನಿನ್ ಕಷ್ಟಗಳಿರೋದ್ರಿಂದ, ಈ ಲೋಕದಲ್ಲಿ ನೀನು ಅಂಧಕಾರ ಶಕ್ತಿಗಳನ್ನ ನೀನು ಜಯಿಸಿ ಪರಲೋಕ ಹೋಗ್ಬೇಕಾಗಿರೋದ್ರಿಂದ, ಪರಲೋಕ ಪಡ್ಕೋಬೇಕಾದ್ರೆ, ನರಕದಿಂದ ತಪ್ಪಿಸ್ಕೋಬೇಕಾದ್ರೆ ನಿನಗೆ ಗಟ್ಟಿಯಾದ ಆಹಾರ ಬೇಕು. ನಾನು ವಾರ ವಾರ ತುಂಬಾ ಹಾರ್ಡ್ ವಾಕ್ಯಗಳೆಲ್ಲ ಹೇಳ್ತೀನಿ. ದಾನಿಯೇಲ ಗ್ರಂಥ, ಪ್ರಕಟಣೆ ಗ್ರಂಥ,
ಅನೇಕ ಅಧ್ಯಾಯಗಳು, ಗ್ರಂಥಗಳು, ಕಾರ್ಯ ಗ್ರಂಥ ತೆಗೆದು ತೆಗೆದು ಮಾತಾಡ್ತಾ ಇರ್ತೀನಿ. ನನಗೆ ಮಾತಾಡೋಗ್ಲೇ ಇರ್ತೇನೆ. ಯಾರ್ಯಾರಿಗೆ ಅರ್ಥ ಆಗಲ್ಲ ಅಂತ ನನಗೆ ಇಲ್ಲಿ ಗೊತ್ತಾಗ್ತದೆ. ನಾನು ಏನೋ ಹೇಳ್ತಾ ಇದ್ದೀನಿ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ನನಗೆ ಹೇಳ್ತೀನಿ, ಗೊತ್ತಾಗ್ತಾ ಇದೆ ಒಳಗಡೆ. ನಾನು ಹೇಳೋದು ಇವ್ರಿಗೆ ಅರ್ಥ ಆಗಲಿ, ಇವ್ರಿಗೆ ಅರ್ಥ ಆಗ್ತಾ ಇಲ್ಲ, ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅದು ಕೊಡ್ತಾ ಇರ್ತೀನಿ. ಒಂದು ಸಾರಿ ಗಟ್ಟಿ ಆಹಾರ ದೇವರಿಗೆ ಕೊಡ್ತಾ ಇರ್ತಾರೆ, ನಿಮ್ ಕೈಲಿ ಅರಗಿಸ್ಕೊಳಕ್ ಆಗ್ತಾ ಇಲ್ಲ, ಬೇಡ ಅಂತ ಮುಗಿದು ಬಿಡ್ತಾರೆ, ಬೇಡ ಅಂತ ಮುಗಿದು ಬಿಡ್ತಾರೆ. ಬನ್ನಿ ವಾಕ್ಯನ ನೋಡಿ, ಎಷ್ಟೊಂದು ವಾಕ್ಯ ಇದ್ರೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಆಮೇಲೆ ಇಬ್ರಿಯ ಗ್ರಂಥ 5ನೇ ಅಧ್ಯಾಯ 11ರಿಂದ 14, 6ನೇ ಅಧ್ಯಾಯ 1ರಿಂದ 8. ಒಂದೊಂದು ವಾಕ್ಯನೇ ನಾವು ನೋಡೋಣ ಇವತ್ತು. ತೆಗೆದು ಪ್ರತಿಯೊಬ್ಬರು ಬೈಬಲ್ ತಂದಿದ್ದೀರಾ? ಪ್ರತಿಯೊಬ್ಬರು ಕೂಡ ತೆಗೆದು ಪ್ರತಿಯೊಬ್ಬರು ಬೈಬಲ್. ಚಿಕ್ಕ ಮಕ್ಕಳು ಕೂಡ ಗಮನ ಎಲ್ಲಿ ಹೋಗ್ಬಾರ್ದು, ಯಾರು ಓಡಾಡಬಾರ್ದು, ಎಲ್ಲ ಕಂಪ್ಲೀಟ್ ಪಾಯಿಂಟ್ಸ್ ಫುಲ್ ಸೈಲೆಂಟ್ ಆಗ್ಬೇಕು. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಇಬ್ರಿಯ ಚಾಪ್ಟರ್ 6 5 11 to 14. ಇಬ್ರಿಯರಿಗೂ ಪತ್ರಿಕ 5వ అధ్యాయము 11 నుంచి 14 వచనం. ఇబ్రూ చాప్టర్ ఎబిరియర్ 5 11 to 14 plus 6 1 to 8. ಓದಿಯಮ್ಮ. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತುಗಳು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದುದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಹೇಳಿ, ಈ ಪತ್ರಿಕೆ ಬರೆದಿರೋದು ಬ್ಯೂಟಿಫುಲ್ ಆಗಿ ಬರೆದಿದ್ದಾನೆ. ಅದ್ಭುತವಾದ ವಿಷಯಗಳು ಇಬ್ರಿಯ ಗ್ರಂಥದಲ್ಲಿದೆ. ಇಬ್ರಿಯ ಬರೆದಂತ ಕರ್ತನು ನೋಡಿದ್ರೆ, ಇಬ್ರಿಯ ಬರೆದಂತ ಸೇವಕರು ನೋಡಿದ್ರೆ, ಸ್ಟೈಲು ಬರೆದಿರೋ ರೂಪ ಎಲ್ಲ ನೋಡಿದ್ರೆ ಪೌಲ ಬರೆದಾಗಿದೆ. ಯಾರು ಬರೆದಾಗಿದೆ ಇಬ್ರಿಯ ಗ್ರಂಥನ? ಪೌಲ. ಎಲ್ಲ ಕಂಪ್ಲೀಟ್ ಆಗಿ ಇದೆ. ಆದ್ರೆ ನಾನು ಪೌಲ ಯಾರ ಹೆಸರು ಇಲ್ಲಿ ಮೆನ್ಷನ್ ಮಾಡಿ, ಪೌಲನ ಹೆಸರು ಅಂತ ಮೆನ್ಷನ್ ಮಾಡಲ್ಲ. ಬೇರೆ ಎಲ್ಲಾ ಗ್ರಂಥಗಳಲ್ಲಿ ಮೆನ್ಷನ್ ಆಗಿದೆ. ಈ ಗ್ರಂಥದಲ್ಲಿ ಇದುವರೆಗೂ ಬಹಳ ಸೇವಕರಿಗೆ ಯಾರು ಬರ್ತಿದ್ರು, ಅಂತ ಜನ ಹೇಳ್ತಾರೆ ಪೌಲ, ಇನ್ನು ಕೆಲವರು ಹೇಳ್ತಾರೆ ಇಬ್ರಿಯ ಕಾರಣ ಅಂತ ಹೇಳ್ಬಿಡ್ತಾರೆ, ಇಬ್ರಿಯ ಪತ್ರಿಕೆ ಬರೆದವರು ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಹೇಳೋದು ಬಹಳ ವಿಷಯ ಇದೆ, ಆದ್ರೆ ನಿಮ್ಮ ಕಿವಿಗಳು ಏನಾಗಿದೆ? ಹಾಲು ಕುಡಿತಾ ಇರೋದ್ರಿಂದ ಮಂದ ಆಗಿದೆ. ಚಿಕ್ಕ ಚಿಕ್ಕ ವಿಷಯಗಳಿಂದ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಬೈಬಲ್ ಅಲ್ಲಿ ಯಾರು ಮಾತಾಡೋದು, ದೇವರು ಮಾತಾಡ್ತಾರೆ, ನೀನು ನಾನು ಕೇಳಬೇಕಷ್ಟೇ. ನನ್ನ ಕಿವಿಗಳು ಕೂಡ ರೆಡಿಯಾಗಿ ಇಟ್ಕೊಂಡಿದ್ದೀನಿ, ನಿಮ್ಗೆ ಗೊತ್ತಾ? ನನ್ನ ಕಿವಿಗಳು ಕೂಡ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ನೀನು ನನ್ನ ಕಿವಿಗಳೇ ನಾನು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಮಾತಾಡೋದು ನನ್ನ ಬಾಯಿ ಇರ್ಬೋದು, ಮಾತುಗಳು ದೇವರದು, ಮಾತುಗಳು ಪರಿಶುದ್ಧ ಆತ್ಮಂದು. ಆಮೆನ್. ಮರಿಬೇಡ, ಡೋಂಟ್ ಫರ್ಗೆಟ್. ಆಮೆನ್. ಹಲ್ಲೆಲೂಯಾ. ಆದ್ರೆ ನಿಮ್ಗೆ ಅರ್ಪಿಸ್ಕೊಳ್ಳೋ ಶಕ್ತಿ, ಸಹಿಸ್ಕೊಳ್ಳೋ ಶಕ್ತಿ, ಕೇಳೋ ಶಕ್ತಿ, ಏನ್ ದೇವರು ಮಾತಾಡ್ತಾ ಇದ್ದಾರೆ, ಯಾಕಾಗಿ ಮಾತಾಡ್ತಾ ಇದ್ದಾರೆ, ಈ ವಿಷಯದಲ್ಲಿ ನಾನು ಕೊರತೆ ಇದ್ದೀನಿ, ನಾನು ಈ ವಿಷಯದಲ್ಲಿ ತಪ್ಪಿ ಹೋಗಿದ್ದೀನಿ, ನಾನು ಪ್ರಾರ್ಥನೆಯಲ್ಲಿ ಬಲಗೊಳ್ಳಬೇಕು, ನಾನು ನಂಬಿಕೆಯಲ್ಲಿ ಬೆಳಿಬೇಕು, ನಾನು ಜ್ಞಾನದಲ್ಲಿ ಬೆಳಿಬೇಕು, ಯುದ್ಧ ಮಾಡೋದಕ್ಕೆ ಶಕ್ತಿ ಬೇಕು, ಈ ಲೋಕವನ್ನು ಜಯಿಸೋದಕ್ಕೆ ಶಕ್ತಿ ಬೇಕು. ಕೆಲವು ಇಚ್ಛೆಗಳು ನಮ್ಮ ಒಳಗಡೆ ಬರ್ತದೆ, ಅವುಗಳನ್ನು ಜಯಿಸೋದಕ್ಕೆ ದೇವರ ಶಕ್ತಿ ಬೇಕು. ಆದ್ದರಿಂದ ವಾಕ್ಯದ ಬಲ ನನಗೆ ಬೇಕು. ವಾಕ್ಯಗಳನ್ನು ಕೇಳುವಾಗ, ವಾಕ್ಯದ ವಿವರಣೆ ನಿನಗೆ ಸಿಗುವಾಗ, ನಿಜವಾದ ವಾಕ್ಯದ ಅರ್ಥ ನಿನಗೆ ಲಭಿಸುವಾಗ, ವಾಕ್ಯದಲ್ಲಿ ಬಲಗೊಳ್ತೀಯಾ, ಪ್ರಾರ್ಥನೆಯಲ್ಲಿ ಬಲಗೊಳ್ತೀಯಾ, ನಂಬಿಕೆಯಲ್ಲಿ ಬಲಗೊಳ್ತೀಯಾ. ಆಗ ನಿನ್ನಿಂದ ಶತ್ರುವಾದ ಸೈತಾನನನ್ನ, ಲೋಕವನ್ನ, ದುರಾತ್ಮಗಳನ್ನ, ಇಚ್ಛೆಗಳನ್ನ ಸಹಿಸ್ತೀಯ. ಗಟ್ಟಿಯಾಗಬೇಕು ನಿನಗೆ. ಯಾರು ಹಾಲು ಕೊಡ್ಬಿಟ್ಟು ಯುದ್ಧಕ್ಕೆ ಹೋಗಲ್ಲ, ಹಾಲು ಕೊಡ್ಬಿಟ್ಟು ಯಾರು ಯುದ್ಧಕ್ಕೆ ಹೋಗಲ್ಲ. ಹಲ್ಲೆಲೂಯಾ. ಈ ಲೋಕದ ಆಫೀಸಿನ ತೋಟ ಕೂಡ ಹಾಲು ಕೊಟ್ಬಿಟ್ಟು ಹೋಗಕ್ಕಾಗಲ್ಲ. ಹಲ್ಲೆಲೂಯಾ. ನೆಕ್ಸ್ಟ್ ವಾಕ್ಯ ಏನ್ ಹೇಳ್ತಾರೆ? ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠವನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ಇಷ್ಟೊಂದು ನೀವೇನಾಗಬೇಕಾಗಿದೆ ಅಂತ ಎಲ್ಲಾರು ಪಾಸ್ಟ್ಗಳಾಗಬೇಕಾಗಿದೆ ಅಂತ ಎಲ್ಲಾರು ಹೇಳಿ. ಹೇಳಿಲ್ಲ ಸರಿಯಾಗಿ ಪಕ್ಕದಲ್ಲಿ ಕೈ ಕೊಟ್ಬಿಟ್ಟು ಇಷ್ಟೊಂದು ಪಾಸ್ ಮಾಡಬೇಕು ಹೇಳಿ. ಹೇಳಿ ಸಿಸ್ಟರ್, ಯಾಕೆ ಸಿಸ್ಟರ್? ಹೇಳಿ ಹೇಳಿ ಸಿಸ್ಟರ್, ಹೇಳಿ ಎಲ್ಲಾರು ಹೇಳಿ. ಇಷ್ಟೊಂದು ನೀವು ಪಾಸ್ ಮಾಡಬೇಕು ಅಂತ ಹೇಳಿದ್ರ? ಹೇಳಿದ್ರ?
ಫಾಸ್ಟ್ ಆಗ್ಬೇಕು. ಆದ್ರೆ ಇನ್ನು ಕೀಳೋರೇ ಆಗಿ ಹೇಳೋರು ಆಗ್ಬೇಕಾಗಿತ್ತು. ಇಷ್ಟೊತ್ತಿಗೆ ನೀವು ಇನ್ನೊಬ್ಬರಿಗೆ ತಿಳಿಸೋರು ಆಗ್ಬೇಕಾಗಿತ್ತು, ಇನ್ನೊಬ್ಬರಿಗೆ ಎಚ್ಚರಿಸೋರು ಆಗ್ಬೇಕಾಗಿತ್ತು, ಇನ್ನೊಬ್ಬರನ್ನ ನೀವು ದೇವರಲ್ಲಿ ತರೋರು ಆಗ್ಬೇಕಾಗಿತ್ತು. ನೀವೇ ಹೇಳಿಸ್ಕೊಳ್ತಾ ಇದ್ದೀರಾ, ನೀವೇ ಇನ್ನು ಕಲಿತಾ ಇದ್ದೀರಾ. ಇಷ್ಟೊತ್ತಿಗೆ ಇನ್ನೊಬ್ರು ನಿಮ್ಗೆ ದೈವೋಕ್ತಿಗಳನ್ನ ಹೇಳ್ಬೇಕಂತೆ. ದೈವೋಕ್ತಿ ಅಂದ್ರೆ ಏನ್ ಹೇಳಿ? ನಿನ್ ಗೊತ್ತಿಲ್ಲಿರೋದನ್ನ ಮುಂಚೆನೆ ತಿಳಿಸ್ತಾರೆ, ನಿನ್ಗಾಗೋದನ್ನ ಮುಂಚೆನೆ ತಿಳಿಸ್ತಾರೆ. ದೈವ ಅಂದ್ರೆ ದೇವರ ಯುಕ್ತಿ ಅಂದ್ರೆ ಮಾತುಗಳು, ದೇವರ ಮಾತುಗಳು ಮುಂದೆ ನಡೆಯೋದು. ದೈವೋಕ್ತಿಗಳನ್ನ ಇವಾಗ್ಲೂ ನಿಮ್ಗೆ ಹೇಳ್ಬೇಕು. ನಿನ್ನ ಹತ್ರ ನಿನ್ ಬಗ್ಗೆ ದೇವರು ಮಾತಾಡ್ತಾರೆ, ನಿನ್ ನಡೆಯೋದನ್ನ ದೇವರು ಮಾತಾಡ್ತಾರೆ. ನಿನ್ನ ಹತ್ರ ನಿನ್ ಬಗ್ಗೆ, ನಿನ್ ಕುಟುಂಬದ ಬಗ್ಗೆ, ನಿನ್ ಲೈಫ್ ಬಗ್ಗೆ, ನಿನ್ ಕೆಲಸದ ಬಗ್ಗೆ, ನಿನ್ ಜೀವನದ ಬಗ್ಗೆ, ನಿನ್ ಗಂಡನ ಬಗ್ಗೆ, ನಿನ್ ಮಕ್ಕಳ ಬಗ್ಗೆ ಬೋಧಕರು ಹೇಳೋದು ಬೇಕಾಗಿಲ್ಲ, ಪಾಸ್ಟರ್ ಹೇಳೋದು ಬೇಕಾಗಿಲ್ಲ, ಯಾರೋ ಪ್ರವಾದಿ ಹೇಳೋದು ಬೇಕಾಗಿಲ್ಲ, ಅಪೊಸ್ತಲರು ಹೇಳೋದು ಬೇಕಾಗಿಲ್ಲ. ದೇವರು ನಿನ್ನ ಹತ್ರನೇ ಮಾತಾಡ್ತಾರೆ. ಆದ್ರೆ ನೀವು ಇನ್ನೊಬ್ಬರ ಹತ್ರಕ್ಕೆ ಹೋಗ್ತಾ ಇದ್ದೀರ, ಇನ್ನೊಬ್ಬರ ಸಹಾಯನ ಕೇಳ್ತಾ ಇದ್ದಾರೆ. ನಮ್ಗೆ ಪ್ರೇಮ ಆಗ್ಬಿಟ್ಟು ಹೇಳಿ, ದೇವ್ರು ಕೇಳ್ಬಿಟ್ಟು ಹೇಳಿ, ತಿಳಿಸ್ಬಿಟ್ಟು ಹೇಳಿ. ಬಿಸ್ನೆಸ್ ಮಾಡ್ಬೇಕಾ ಮಾಡಬಾರ್ದ? ನಮ್ಮ ಹುಡುಗಿ ನೀವು ಹುಡುಗಿ ಕೊಡ್ಬೇಕಾ ಕೊಡಬಾರ್ದ? ಸ್ಟಾರ್ಟ್ ಮಾಡ್ಲಾ ಬೇಡವಾ? ಮನೆ ಕಟ್ಲಾ ಕಟ್ಟಬಾರ್ದ? ಅವೇ ಹಲ್ಲೆಲೂಯಾ ಹಲ್ಲೆಲೂಯಾ. ನಾನು ಸೇವೆ ಮಾಡ್ಬೇಕಾ ಮಾಡಬಾರ್ದ? ಫಸ್ಟೇ ಪ್ರೇಮ ಆಗ್ಬಿಟ್ಟು ಹೇಳಿ, ಕೈಗೆ ಪ್ರೇಯರ್ ಮಾಡಿ. ನಿನ್ನ ಹತ್ರ ದೇವರು ದೈವೋಕ್ತಿಗಳನ್ನ ಮಾತಾಡ್ತಾರೆ, ಪ್ರತಿಯೊಬ್ಬರ ಹತ್ರ ದೇವರು ಮಾತಾಡ್ತಾರೆ. ಆದ್ರೆ ನಿನ್ ಕಿವಿ ಏನಾಗಿದೆ ಅಂತ ಮೇಲ್ಗಡೆ ಹೇಳ್ತು, ಎಲ್ಲಾರು ಹೇಳಿ, ಮಂದವಾಗಿದೆ. ದೇವರ ವಾಕ್ಯವನ್ನ ಕೇಳೋದ್ರಲ್ಲಿ ಕಿವಿ ಮಂದವಾಗಿದೆ. ಮೈಂಡ್ ಬೇರೆ ಕಡೆ ಇದೆ, ಕಾರ್ಯಗಳು ಬೇರೆ ಕಡೆ ಇದೆ. ನಿನ್ನ ಚಿಂತೆಗಳು ಬೈಬಲ್ಗೆ ಸಮಾನವಾಗಿಲ್ಲ, ವಾಕ್ಯಗಳಿಗೆ ಸಮಾನವಾಗಿಲ್ಲ, ವಚನಗಳಿಗೆ ಸಮಾನವಾಗಿಲ್ಲ, ಪರಿಶುದ್ಧಾತ್ಮನಿಗೆ ಸಮಾನವಾಗಿಲ್ಲ. ಚಿಂತೆ ಮಾಡ್ತೀಯ, ಮನುಷ್ಯನ ಆಲೋಚನೆ ಮಾಡ್ತೀಯ, ಶತ್ರುವಾದ ಸೈತಾನ ಅಂತ ಆಲೋಚನೆ ನಿನ್ನಲ್ಲಿ ಹೊರಡುವಾಗ ಆರಾಮಾಗಿ ಗಾಳಿ ಆ ಒಂದು ಮನೆ ಬಿದ್ದೋಗ್ತಾ ಇದೆಯಾ? ನೀವಿನ್ನು ಇನ್ನೊಬ್ಬರ ದೈವೋಕ್ತಿಯನ್ನ ಕೇಳೋರಾಗಿದ್ದೀರಾ, ಕೇಳಿಸ್ಕೊಳ್ಳೋರಾಗಿದ್ದೀರಾ. ನಿನ್ನ ಹತ್ರ ದೇವರು ಮಾತಾಡ್ತಾರೆ ಸಿಸ್ಟರ್, ನಿನ್ನ ಹತ್ರ ದೇವರು ಮಾತಾಡ್ತಾರೆ ಬ್ರದರ್. ನಿನ್ಗೆ ಯಾವ ಪ್ರವಾದಿ ಬೇಕಾಗಿಲ್ಲ, ನಿನ್ಗೆ ಯಾವ ಬೋಧಕರು ಬೇಕಾಗಿಲ್ಲ. ಆ ದೇವ್ರ ಚಿತ್ತನ ತಿಳಿಸ್ತಾನೆ ಅಷ್ಟೇ. ನಿನ್ನ ಬಗ್ಗೆ ದೇವ್ರು ನಿನ್ನ ಹತ್ರನೇ ಮಾತಾಡ್ತಾರೆ. ಏನೋ ಸ್ಟಾರ್ಟಿಂಗು ಆಗ್ತಾನೆ, ವಾಕ್ಯದಲ್ಲಿ ಬೆಳೆದಿಲ್ಲ, ಬೈಬಲ್ ಗೊತ್ತಿಲ್ಲ, ಇನ್ನು ಫಸ್ಟ್ ಟೈಮ್ ಚರ್ಚಿಗೆ ಬಂದಿದ್ಯಾ, ಒಂದು 6 ತಿಂಗಳಿಂದ ಬಂದಿದ್ಯಾ, ಅಷ್ಟೊಂದು ಸಂಬಂಧ ದೇವರ ಹತ್ರ ಇಲ್ಲ. ನೀನು 1 ವರ್ಷ ಆಗ್ಬಿಟ್ಟ, 2 ವರ್ಷ ಆಗ್ಬಿಟ್ಟ, 3 ವರ್ಷ ಆಗ್ಬಿಟ್ಟ, ನಿನ್ನ ಹತ್ರ ದೇವರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಕೂಡ ನೋಡು, ಆರಂಭ ಎಂಡಲ್ಲಿ, ಆರಾಧನೆ ಎಂಡಲ್ಲಿ ದೇವರ ಹತ್ರ ಮಾತಾಡಿ, ದೇವ್ರ ಸ್ವರ ಕೇಳಿ, ದೇವ್ರ ಶಬ್ದ ಕೇಳಿ. ಪ್ರತಿಯೊಬ್ಬರು ದೇವರ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನನ್ನ ಹತ್ರ ಇರಬೇಡಿ, ಯಾರು ದಯವಿಟ್ಟು ನನ್ನ ಹತ್ರ ಇರಬೇಡಿ. ನಾನು ಆ ಮಾರ್ಗನ ತೋರಿಸ್ಕೊಡೋ ಒಬ್ಬ ಮಧ್ಯಸ್ಥನ ಅಷ್ಟೇ, ಒಬ್ಬ ದೂತನ ಅಷ್ಟೇ. ದೇವ್ರ ಚಿತ್ತನ ತಿಳಿಸಿ ನಿಮ್ಮ ಕಷ್ಟನ ದೇವರಿಗೆ ಹೇಳೋದು ಅಷ್ಟೇ ಹೊರತು ಪರಲೋಕ ಕರ್ಕೊಂಡೋಗಿ ಪರಲೋಕ ಕೊಡಿಸೋ ಶಕ್ತಿ ನನಗಿಲ್ಲ. ಆ ಮಾರ್ಗ ಹೋಗು, ನೀನು ಅಲ್ಲಿ ದೇವರ ಹತ್ರ ಹೋಗ್ತೀಯ, ಸಿಂಹಾಸನದ ಮುಂದೆ ಹೋಗ್ತೀಯ, ನಿತ್ಯ ಜೀವಕ್ಕೆ ಹೋಗ್ತೀಯ ಅಂತ ತೋರಿಸ್ಬೋದೇ ಹೊರತು ಕಂಪ್ಲೀಟ್ಲಿ ನಾನು ಪಿಕ್ಚರ್ಗೆ ಅಯೋಗ್ಯ, ಕೊಡಿಸೋದಿಕ್ಕೆ ಅಯೋಗ್ಯ, ತೋರಿಸ್ಕೊಡ್ಬೋದು ಅಷ್ಟೇ. ಅವೇ ಹಲ್ಲೆಲೂಯಾ ಹಲ್ಲೆಲೂಯಾ. ನೆಕ್ಸ್ಟ್ ಮಾತಿದೆ ನೋಡಿ, ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಪ್ರಾಯಸ್ಥನಿಗೋಸ್ಕರ, ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ನಿಮ್ಗೆ ಹೇಳ್ಬಿಡ್ತಾರೆ, ಅರ್ಥ ಆಯ್ತು ಮಾತು? ನೀತಿ ವಾಕ್ಯದ ವಿಷಯದಲ್ಲಿ ಅನುಭವ ಇಲ್ಲ ಅಂತೆ. ಏನ್ ಅನುಭವ ಅಂದ್ರೆ? ವಾಕ್ಯದಲ್ಲಿ ಅನುಭವ ಅಂದ್ರೆ ಏನು? ಎಕ್ಸ್ಪೀರಿಯನ್ಸ್ ಅಂತ ಇದ್ದಾರೆ. ವಾಕ್ಯದಲ್ಲಿ ಎಕ್ಸ್ಪೀರಿಯನ್ಸ್ ಇರ್ಬೇಕಂತೆ, ವಾಕ್ಯದ ಅನುಭವ ನಿನಗಿರ್ಬೇಕಂತೆ. ನಿನ್ಗೆ ಇನ್ನು ವಾಕ್ಯದ ಅನುಭವನೇ ನಿನಗೆ ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ಹಾಲೇ ಕುಡಿತಾ ಇದೀಯ. 10 ವರ್ಷ ಆಯ್ತು ದೇವ್ರ ನಂಬಿ, 7 ವರ್ಷ ಆಯ್ತು ದೇವ್ರ ನಂಬಿ, 17 ವರ್ಷ ಆಯ್ತು ದೇವ್ರ ನಂಬಿ, 15 ವರ್ಷ ಆಯ್ತು ದೇವ್ರ ನಂಬಿ, 5 ವರ್ಷ ಆಯ್ತು ದೇವ್ರ ನಂಬಿ, ಇನ್ನೂ ಹಾಲು ಕುಡಿತಾ ಇದೀಯ.
ಇನ್ನು ಹಾಲು ಕುಡಿತಾ ಇದೆಯಾ? ಇನ್ನು ಗಟ್ಟಿ ಆಹಾರ ತಿಂತಾ ಇಲ್ಲ. ಬೈಬಲ್ ಅಲ್ಲಿ ಡೀಪ್ ಒಳಗಡೆ ಹೋಗ್ತಾ ಇಲ್ಲ. ಪ್ರಾರ್ಥನೆಯಲ್ಲಿ ಲಾಂಗ್ ಹೋಗ್ತಾ ಇಲ್ಲ. ಉಪವಾಸ ಮಾಡೋದು, ಪ್ರಾರ್ಥನೆ ಮಾಡೋದು, ಪ್ಲಸ್ ಬೈಬಲ್ ಓದೋಣ, ಏನಾದ್ರೂ ಕೇಳೋಣ, ದೇವ್ರ ಬಗ್ಗೆ ದೇವ್ರ ಹತ್ರ ಕಣ್ಣು ಮುಚ್ಚೋಣ. ಎಲ್ಲಾರು ಮಲಗಿಸ್ಬಿಟ್ಟು, ದೇವ್ರೇ ನನ್ನ ಕುಟುಂಬ ಹೀಗಿದೆ, ನನ್ನ ಬದುಕು ಹೀಗಿದೆ, ನನ್ನ ಸೇವೆ ಹೀಗಿದೆ, ನನ್ನ ಮನೆ ಹೀಗಿದೆ, ನನ್ನ ಗಂಡ ಹೀಗೆ, ನನ್ನ ಹೆಂಡತಿ ಹೀಗೆ, ಮಕ್ಕಳು ಹೀಗೆ, ನನ್ನ ಕುಟುಂಬ ಹೀಗೆ, ನನ್ನ ಬಂಧು ಹೀಗೆ, ದೇವ್ರೇ ಲೋಕ ಈ ರೀತಿ ಇದೆ, ಸಭೆ ಹೀಗಿದೆ, ದೇವ್ರೇ ಏನು ಯಾಕೆ ಡೀಪ್ ಒಂದು ಲಾಂಗ್ ದೇವರ ಹತ್ರ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಾರೆ. ದೇವ್ರು ನೇರವಾಗಿ ನಮ್ಮ ಮೇಲೆ ಅಪವಾದ ಮಾಡಿಸ್ತಾರೆ. ನಮ್ಮೆಲ್ಲರ ಮೇಲೆ ಏನಾಗ್ತಾ ಇದ್ದಾರೆ? ಏನಂತ ಆಗ್ತಾ ಇದ್ದಾರೆ? ನೀವಿನ್ನು ಬರೀ ಹಾಲು ಕುಡಿಯೋರು, ನಿಮ್ಗೆ ನೀತಿ ವಾಕ್ಯದ ವಿಷಯದಲ್ಲಿ ಅನುಭವನೇ ಇಲ್ಲ. ಇಲ್ಲಿ ಬುದ್ಧಿರೋಗಗಳ ದೇವರು ಹೇಳ್ತಾ ಇದ್ದಾನೆ, ಬಹಳ ಜನರಿಗೆ ವಾಕ್ಯದ ಅನುಭವನೇ ಇಲ್ಲ. ವಾಕ್ಯದ ಪ್ರಭಾವ ಏನು? ವಾಕ್ಯ ನಮ್ಗೆ ನನ್ನ ಜೀವನದಲ್ಲಿ ವಾಕ್ಯ ಏನ್ ಕೆಲಸ ಮಾಡ್ತದೆ? ವಾಕ್ಯ ಅತಿ ಇಂಪಾರ್ಟೆಂಟ್. ವಾಕ್ಯದಿಂದ ಕ್ರಿಸ್ತನೇ ಅಲ್ಲ, ವಾಕ್ಯನೇ ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗೋದು, ವಾಕ್ಯನೇ ನಮ್ಮನ್ನ ಬಲಗೊಳಿಸೋದು, ವಾಕ್ಯನೇ ನಮ್ಮನ್ನ ರಕ್ಷಿಸೋದು. ವಾಕ್ಯ ಹೇಳಿದ್ರೆ ಸೈತಾನ ಭಯ ಪಡ್ತಾನೆ, ವಾಕ್ಯ ಹೇಳಿದ್ರೆ ಯಾರಾದ್ರೂ ರಕ್ಷಣೆ ಮಾಡ್ತಾರೆ ಅಂತ ಅನುಭವನೇ ಇಲ್ಲ. ಹೇಳ್ತೀಯಾ ಕೇಳ್ತೀಯಾ ಹೋಗ್ತಾ ಇರ್ತೀಯ, ಹೇಳಿದ್ದನ್ನ ಕೇಳ್ತೀಯಾ ಹೋಗ್ತಾನೆ ಇರ್ತೀಯ, ಅಷ್ಟೇ. ನಾವು ಇದುವರೆಗೂ ಮಾಡಿ ವಾಕ್ಯ ಹೇಳಿದ್ರೆ ಸೈತಾನ ಬಿಟ್ಟು ಹೋಗ್ತಾನೆ, ವಾಕ್ಯ ಹೇಳಿದ್ರೆ ರಕ್ಷಣೆ ಹೊಂದ್ತಾರೆ, ವಾಕ್ಯ ಹೇಳಿದ್ರೆ ಸಮಾಧಾನವಾಗ್ತದೆ, ವಾಕ್ಯ ಕೇಳಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬಿಟ್ಟಿದ್ದಾರೆ ಅಂತ ವಾಕ್ಯ ಕೇಳಿ. ಎಷ್ಟು ಜನ ನನ್ನ ಹತ್ರ ನನ್ನ ಅನುಭವ ಮಾತ್ರ ಹೇಳ್ತಾರೆ. ಬ್ರದರ್ ನಿನ್ಗೆ ಗೊತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ನಾನು ಕೇಳ್ತಾರೆ. ನಾನು ಅವ್ರು ಕೇಳುವಾಗ ನನ್ನನ್ನು ಕೇಳಿದವರು, ಸರ್ ನಿನ್ಗೆ ಗೊತ್ತು ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಡಿಸೈಡ್ ಮಾಡಿರೋದು ಯಾಕೆ ಅಂತ ಹೋಯ್ತು. ಇಲ್ಲಿ ಕೂತಿರೋರೊಳಗಡೆ ಹೊರಗಡೆ ನನಗೆ ಔಟ್ಸೈಡ್ ಇದ್ದಾರೆ, 3 ವಿಧದಲ್ಲಿ ಹೇಳ್ತಾರೆ. ನಿನ್ಗೇನ್ ಗೊತ್ತಾಯ್ತು ಬ್ರದರ್? ನಿನ್ಗೇನ್ ಗೊತ್ತಾಯ್ತು ಸರ್? ನಿನ್ಗೇನ್ ಗೊತ್ತಾಯ್ತು ಅಣ್ಣ? ನಾನು ಆತ್ಮಹತ್ಯೆ ಮಾಡ್ಕೋಬೇಕು, ಮನೆ ಬಿಟ್ಟು ಹೋಗ್ಬೇಕಂತ ಇರೋದು. ಅವೇ ವಾಕ್ಯ ಹೇಳಿದ ತಕ್ಷಣ ಮೈಂಡ್ ಚೇಂಜ್ ಮಾಡಿ ವಾಕ್ಯದ ಅನುಭವ ಇರಬೇಕು. ವಾಕ್ಯ ನಮ್ಮನ್ನ ರೋಗ ಸ್ವಸ್ಥತೆ ಕೊಡ್ತದೆ, ಆರೋಗ್ಯ ಕೊಡ್ತದೆ, ಧೈರ್ಯ ಕೊಡ್ತದೆ, ಸಮಾಧಾನ ಕೊಡ್ತದೆ, ಸಮೃದ್ಧಿ ಕೊಡ್ತದೆ. ನೋಡಿ ನೋಡಿ ತಪ್ಪು ಮಾಡ್ತಾರೆ. ನಾವು ಹೇಳೋದು ವಾಕ್ಯಕ್ಕೆ ತುಂಬಾ ಕಾಸ್ಟ್ಲಿ ಧನ. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಪ್ರೈಸ್ ದಿ ಲಾರ್ಡ್ ಆಮೆನ್. ಗಟ್ಟಿಯಾದ ಆಹಾರವನ್ನು ಹಲ್ಲೆಲೂಯಾ ಏನಾಗಿದೆ ಅಂತ ಹೇಳ್ಬಿಟ್ಟು ದೇವರು ಕೂಸಿನಂತಿದ್ದು ಮಕ್ಕಳು ತರ ಇದ್ದೀರಂತೆ. 6 ವರ್ಷ ಆಯ್ತು ದೀಕ್ಷಾಸ್ಥಾನ ತಗೊಂಡು, 16 ವರ್ಷ ಆಯ್ತು, 26 ವರ್ಷ ಆಯ್ತು, 36 ವರ್ಷ ಆಯ್ತು, 56 ವರ್ಷ ಆಯ್ತು ದೀಕ್ಷಾಸ್ಥಾನ ತಗೊಂಡು ರಕ್ಷಣೆ ಹೊಂದಿ ಅಭಿಷೇಕ ಹೊಂದಿ ಮಕ್ಕಳ ತರ ಇನ್ನು ನೀತಿ ವಾಕ್ಯದ ಅನುಭವ ಇದ್ದೀರಾ. ಎಳೆ ಮಕ್ಕಳು ಇಲ್ಲಿ ಕೂತಿದ್ದಾರೆ, ಒಂದು ಹಾಲು ಕುಡಿಯೋ ಮಕ್ಕಳು ಇಲ್ಲಿ 2-3 ಇದ್ದಾರೆ. ಅವ್ರಿಗೆ ಏನು ಅನುಭವ ಇರಲ್ಲ, ಬರೀ ತಿನ್ನೋದು, ಮಲ್ಕೊಳ್ಳೋದು, ಸ್ವಲ್ಪ ಹೊತ್ತು ಆಟ ಆಡೋದು, ಇದು ಬಿಟ್ರೆ ಬೇರೆ ಏನಿರಲ್ಲ. ಆ ರೀತಿ ಮಕ್ಕಳಿಗೆ ನಮ್ಮನ್ನ ದೇವರ ವಾಕ್ಯದಲ್ಲಿ ಹೋಲಿಸ್ತಾ ಇದ್ದಾರೆ. ಅವೇ ಮಲ ಕೂಸಂತಿದೆ ನೋಡಿ, ಇದೆಯಾ? ಆಮೇಲೆ ಇದು ಹೇಳುವಾಗ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ. ಬೈಬಲ್ ಅಲ್ಲಿ ಕೂಡ ಆಹಾರ ಪದ್ಧತಿ ಏನಿದೆ? ಬೈಬಲ್ ಅಲ್ಲಿ ಆಹಾರ ಪದ್ಧತಿ. ಯೋಧನ ತೋಟದಲ್ಲಿ ಅಪ್ಪ ಆದವನಿಗೆ ಏನ್ ಕೊಟ್ಟು ಫಸ್ಟ್ ದಿನಕ್ಕೆ ಹಣ್ಣುಗಳನ್ನ ಕೊಟ್ಟು, ಇನ್ನು ಅದು ಕೊಟ್ಟಿಲ್ಲ, ಹಣ್ಣುಗಳು ಕೊಟ್ಟು, ಈ ಹಣ್ಣನ್ನ ತಿನ್ಬೇಕು, ಈ ಹಣ್ಣನ್ನ ತಿನ್ಬಾರ್ದು ಅಂತ ಹೇಳಿ, ಮುಟ್ಲೂಬಾರ್ದು, ನೋಡ್ಲೂಬಾರ್ದು, ಎಲ್ಲ ಹಣ್ಣುಗಳು. ಆಗ ಅವ್ರಿಗೆ ವ್ಯವಸಾಯನೂ ಇಲ್ಲ, ದವಸ ಧಾನ್ಯನೂ ಇಲ್ಲ, ರಾಗಿ, ಭತ್ತ, ಬೀಜ, ಅವರೆಕಾಯಿ, ಕಾಳು, ಕಡ್ಡಿ ಏನಿಲ್ಲ, ಬರೀ ಹಣ್ಣು. ಅದು ಎಲ್ಲಿವರೆಗೂ ಗೊತ್ತಾ? ಪಾಪ ಮಾಡೋರು ಬರೀ ಹಣ್ಣೆ ತಿಂತಾರೆ. ಯಾವಾಗ ಪಾಪ ಮಾಡಿದ್ರು ದೇವ್ರು ಓಡಿಸ್ಬಿಟ್ರು, ಹೋಗಿ ಈ ಭೂಮಿಯನ್ನ ಬಿತ್ಕೊಂಡು ನೀನೇ ಕಷ್ಟಪಟ್ಟು ತಿನ್ನು. ಇವಾಗ ಆಹಾರ ಪದ್ಧತಿ ಎಲ್ಲಿ ಚೇಂಜ್ ಆಗ್ತದೆ ಹೇಳಿ ನೋಡೋಣ. ಇವಾಗ ರೈಸ್, ರಾಗಿ, ದವಸ ಧಾನ್ಯಕ್ಕೆ ಹೋಗ್ತಾರೆ. ಪಾಪ ಮಾಡೋರು ಅವರಿಬ್ರು ಏನ್ ತಿಂತಾ ಇದ್ರು? ಹಣ್ಣುಗಳು, ಸಾವು, ಮಕ್ಕಳು, ಜೀವನ. ಆಮೇಲೆ ಅಲ್ಲಿಂದ ಓಡಿಸ್ಬಿಟ್ಟ ದೇವರು. ತೋಟದಿಂದ ಏನ್ ಮಾಡುದು? ದೇವರು ಪಾಪ ಮಾಡಿದಾಗ ಓಡಿಸಿದಾಗ ಏನ್ ತಿಂದ್ರು? ಏನ್ ತಿನ್ನಕ್ ಹೇಳ್ದ? ದವಸ ಧಾನ್ಯ 4ನೇ 3ನೇ ಅಧ್ಯಾಯದಲ್ಲಿ ಇದೆಯಾ?
ದವಸ ಧಾನ್ಯಗಳನ್ನ ತಿನ್ನೋದಕ್ಕೆ ಅಧಿಕಾರ ಕೊಟ್ಟು ಅದು ಎಲ್ಲರಿಗೂ ಇತ್ತಂದ್ರೆ ನೋವಿನ ಜಲಪ್ರಳಯ ತನಕ ಇತ್ತು. ಎಲ್ಲಿ ತನಕ? ಜಲಪ್ರಳಯ ತನಕ ಇತ್ತು. 9ನೇ ಅಧ್ಯಾಯದಲ್ಲಿ ಹೋಗಿ ಮನೆಗೆ ಹೋಗಿ ಆದಿಕಾಂಡ 9ನೇ ಅಧ್ಯಾಯದಲ್ಲಿ ಮಾಂಸವನ್ನ ತಿನ್ನೋದು ಕೊಡ್ತಾನೆ. ಏನನ್ನ ತಿನ್ನೋದು ಕೊಡ್ತಾನೆ? ಎಲ್ಲಾ ತರ ಮಾಂಸ. ಅರಣ್ಯಕಾಂಡ, ಲೇವಿ ರಾಗ, ಆಮೇಲೆ ಅಲ್ಲಿ ಇಂತಿಂತ ಪಕ್ಷಿಯನ್ನ ಇಂತಿಂತ ಪ್ರಾಣಿಯನ್ನ ತಿನ್ನಬೇಕು ತಿನ್ನಬಾರ್ದಂತ ಇಸ್ರಾಯೇಲ್ ಮಾತ್ರ ಕೊಡ್ತಾರೆ. ಇಂಥ ಪ್ರಾಣಿ ಪಕ್ಷಿನ ತಿನ್ಬೇಕು ತಿನ್ನಬಾರ್ದು ಅಂತ ಅಲ್ಲಿ ಹಂದಿ ಕೂಡ ತಿನ್ನಬಾರ್ದು ಅಂತ ಹೇಳಿ ಅಲ್ಲಿ ಯಾರು ಹೇಳಿದ್ರು? ಇಸ್ರಾಯೇಲ್. ಹಂದಿಯನ್ನ ತಿನ್ಬೇಡಿ, ಕಾಗೆನ ತಿನ್ಬೇಡಿ, ಈ ತರ 2 ಬೋರ್ಸಿರ್ತದಲ್ಲ ಅಂತದನ್ನ ತಿನ್ಬೇಡಿ, ನೆಲ್ಕಾಗ್ತದಲ್ಲ ಅದನ್ನ ತಿನ್ಬೇಡಿ ಅಂತ ಆ ಸಿಸ್ಟಮ್ ಅನ್ನ ಕೊಡ್ತಾರೆ. ಅದು ಎಲ್ಲರಿಗೂ ಇತ್ತಂದ್ರೆ ಆಗ ಮಾಂಸ ಇದು ತಿನ್ಬಾರ್ದು ಅಂದ್ರೆ ಯೇಸು ಕ್ರಿಸ್ತನ ಬರೋವರೆಗೂ ಇತ್ತು. ಎಲ್ಲಿ ತನಕ? ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಸಾಯ್ತಾರೆ. ಈಗ ನೀವು ಓದ್ಕೊಳ್ಳಿ, ಏನ್ ಕೊಟ್ಟಿದ್ರೆ ನಿಮ್ಗೆ ಇಷ್ಟ ಆಗಿರೋ ಆಹಾರನ ಪ್ರೇಯರ್ ಮಾಡ್ಬಿಡ್ತೀವಿ. ಬಹಳ ಜನಕ್ಕೆ ಹಂದಿ ಮಾಂಸ ತಿನ್ಬಾರ್ದು ಅಂತಿದೆಯಲ್ಲ ಕ್ರಿಶ್ಚಿಯನ್ಸ್. ನಿಮ್ಗೆ ಇದೆಯಾ ತೃಪ್ತಿನ? ಯಾರಿಗಾದ್ರೂ ಬೇಜಾರಾಗಲ್ಲ ನಿಮ್ ಪಕ್ಕದಲ್ಲಿರೋರಿಗೆ ತಿನ್ನು, ಅವ್ರ ಎದುರುಗಡೆ ತಿನ್ಬೇಡ. ಯಾರು ಹಿಂದೂಗಳಿಂದ ಬಂದಿರ್ತಾರೆ, ಬ್ರಾಹ್ಮಿನ್ಸ್ ಬಂದಿರ್ತಾರೆ, ಅವ್ರ ಮುಂದ್ಗಡೆ ನಾವು ಮಾಂಸ ತಿಂದ್ರೆ ಅವ್ರಿಗೆ ಒಂಥರ ನಮ್ಮ ಜೊತೆ ಪ್ರೇಯರ್ ಮಾಡೋದಕ್ಕೆ ಚರ್ಚೆಗೆ ಬರೋಕೆ ಹಿಂದೆ ಹೋಗ್ಬೇಕು. ಅಂಥವ್ರ ಮುಂದೆ ತಿನ್ಬೇಡ ಅಂತ ಹೇಳಿದ್ದಾರೆ. ನಿಮ್ಗೆ ಇಷ್ಟನಾ ಪ್ರೇಯರ್ ಮಾಡ್ಬಿಟ್ಟು ಹಂದಿ ಮಾಂಸನೋ ದೊಡ್ಡ ಮಾಂಸನೋ ಚಿಕನೋ ಮಟನೋ ಪೋರ್ಕೋ ಇಲ್ಲ ಏನ್ ಮಾಂಸನಾಗಿ ಪ್ರೇಯರ್ ಮಾಡ್ಬಿಟ್ಟು ನಂಬಿಕೆಯಿಂದ ತಿನ್ನು. ಹೊಸ ಒಡಂಬಡಿಕೆ 4 ಸಿಸ್ಟಮ್ ಆಹಾರ ಪದ್ಧತಿಯಲ್ಲಿ ತಗೊಂಡ್ಬಂದು ನಿಲ್ಲಿಸಿದ್ದಾರೆ. ಈಗ ನಾವು ಇಷ್ಟು ದಿನ ಆಯ್ತು ದೇವರು ನಂಬಿ, ಈಗಲೂ ಹಾಲು ಕುಡಿದ್ರೆ ನಾನು ಹೇಳಿದೆಲ್ಲ ನಿಜ. ಬೈಬಲ್ ಅಲ್ಲಿ ಆಹಾರ ಪದ್ಧತಿ ಓದ್ಕೊಳ್ಳಿ, ಬೈಬಲ್ ಅಲ್ಲಿ ಆದಿಕಾಂಡದಲ್ಲಿ ಓದ್ಕೊಳ್ಳಿ. ಹಣ್ಣುಗಳು ಪರ್ಮಿಷನ್ ಕೊಡ್ತಾನೆ, ದವಸ ಧಾನ್ಯಗಳನ್ನ ಆಮೇಲೆ ಕೊಡ್ತಾನೆ, ಬಿತ್ತೋದಕ್ಕೆ ಬಿಡ್ತಾನೆ, ಅವನ್ನೇ ಮುಳ್ಳು ಗಿಡಗಳನ್ನ ಬೆಳೆಸ್ತಾನೆ. 9ನೇ ಅಧ್ಯಾಯದಲ್ಲಿ ನೋವಾ ದೋಣಿಯಿಂದ ಈಚೆ ಬರ್ತಾನೆ, ಮಾಂಸವನ್ನ ತಿನ್ನೋದಕ್ಕೆ ಕೊಡ್ತಾನೆ. ಅನೇಕ ಏನನ್ನ ನಾನ್ ವೆಜ್ ಕೊಟ್ಟಿದ್ದೇವರು, ಫ್ರೂಟ್ಸ್ ಕೊಟ್ಟಿದ್ದೇವರು, ವೆಜ್ ಕೊಟ್ಟ ವೆಜ್ ಆದ್ಮೇಲೆ ನಾನ್ ವೆಜ್ ಎಲ್ಲರಿಗೂ ತಿನ್ನೋದಕ್ಕೆ ಬಿಟ್ಟಿದ್ದಂದ್ರೆ ಎಲ್ಲಾ ಮಾಂಸನ ಮೋಶೆ ಧರ್ಮಶಾಸ್ತ್ರ ಕೊಡೋವರೆಗೂ ಬಿಟ್ಟಿದ್ದ. ಅಲ್ಲಿಂದ ಮಲಗಿಯವರೆಗೂ ಇದು ತಿನ್ಬೇಕು, ಇದು ತಿನ್ಬಾರ್ದು, ಇದು ಅಶುದ್ಧ, ಇದು ಶುದ್ಧ, ಇದು ದೇವ್ರಿಗೆ ಇಷ್ಟ, ಇದು ದೇವ್ರಿಗೆ ಇಷ್ಟ ಇಲ್ಲ, ಇದು ತಿಂದ್ರೆ ನೀನ್ ಪಾಪ ಮಾಡ್ತೀಯ, ಅಶುದ್ಧನಾಗ್ತೀಯ. 9 ದಿನ 6ನೇ ದಿನ ಮನೆಯಿಂದ ಈಚೆ ಇರಬೇಕು. ಹಣ್ಣುಗಳು 1000 ಮಕ್ಕಳು ಜೀವನ ಅಲ್ಲಿಂದ ಓಡಿಸ್ಬಿಟ್ಟ ದೇವರು. ತೋಟದಿಂದ ಏನ್ ಮಾಡುದು? ದೇವರು ಪಾಪ ಮಾಡಿದಾಗ ಓಡಿಸಿದಾಗ ಏನ್ ತಿಂದ್ರು? ಏನ್ ತಿನ್ನಕ್ ಹೇಳಿದ? ದವಸ ಧಾನ್ಯ. 4ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ಇದೆ. ದವಸ ಧಾನ್ಯಗಳನ್ನ ತಿನ್ನೋದಕ್ಕೆ ಅಧಿಕಾರ ಕೊಟ್ಟು ಅದು ಎಲ್ಲರಿಗೂ ಇತ್ತಂದ್ರೆ ನೋವಿನ ಜಲಪ್ರಳಯ ತನಕ ಇತ್ತು. ಎಲ್ಲಿ ತನಕ? ಜಲಪ್ರಳಯ ತನಕ ಇತ್ತು. 9ನೇ ಅಧ್ಯಾಯದಲ್ಲಿ ಹೋಗಿ ಮನೆಗೆ ಹೋಗಿ ಆದಿಕಾಂಡ 9ನೇ ಅಧ್ಯಾಯದಲ್ಲಿ ಮಾಂಸವನ್ನ ತಿನ್ನೋದು ಕೊಡ್ತಾನೆ. ಏನನ್ನ ತಿನ್ನೋದು ಕೊಡ್ತಾನೆ? ಎಲ್ಲಾ ತರ ಮಾಂಸ. ಅರಣ್ಯಕಾಂಡ, ಲೇವಿ ರಾಗ, ಆಮೇಲೆ ಅಲ್ಲಿ ಇಂತಿಂತ ಪಕ್ಷಿಯನ್ನ ಇಂತಿಂತ ಪ್ರಾಣಿಯನ್ನ ತಿನ್ನಬೇಕು ತಿನ್ನಬಾರ್ದಂತ ಇಸ್ರಾಯೇಲ್ ಮಾತ್ರ ಕೊಡ್ತಾರೆ. ಇಂಥ ಪ್ರಾಣಿ ಪಕ್ಷಿನ ತಿನ್ಬೇಕು ತಿನ್ನಬಾರ್ದು ಅಂತ ಅಲ್ಲಿ ಹಂದಿ ಕೂಡ ತಿನ್ನಬಾರ್ದು ಅಂತ ಹೇಳಿ ಅಲ್ಲಿ ಯಾರು ಹೇಳಿದ್ರು? ಇಸ್ರಾಯೇಲ್. ಹಂದಿಯನ್ನ ತಿನ್ಬೇಡಿ, ಕಾಗೆನ ತಿನ್ಬೇಡಿ, ಈ ತರ 2 ಬೋರ್ಸಿರ್ತದಲ್ಲ ಅಂತದನ್ನ ತಿನ್ಬೇಡಿ, ನೆಲ್ಕಾಗ್ತದಲ್ಲ ಅದನ್ನ ತಿನ್ಬೇಡಿ ಅಂತ ಆ ಸಿಸ್ಟಮ್ ಅನ್ನ ಕೊಡ್ತಾರೆ. ಅದು ಎಲ್ಲರಿಗೂ ಇತ್ತಂದ್ರೆ ಆಗ ಮಾಂಸ ಇದು ತಿನ್ಬಾರ್ದು ಅಂದ್ರೆ ಯೇಸು ಕ್ರಿಸ್ತನ ಬರೋವರೆಗೂ ಇತ್ತು. ಎಲ್ಲಿ ತನಕ? ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಸಾಯ್ತಾರೆ. ಈಗ ನೀವು ಓದ್ಕೊಳ್ಳಿ, ಏನ್ ಕೊಟ್ಟಿದ್ರೆ ನಿಮ್ಗೆ ಇಷ್ಟ ಆಗಿರೋ ಆಹಾರನ ಪ್ರೇಯರ್ ಮಾಡ್ಬಿಡ್ತೀವಿ. ಬಹಳ ಜನಕ್ಕೆ ಹಂದಿ ಮಾಂಸ ತಿನ್ಬಾರ್ದು ಅಂತಿದೆಯಲ್ಲ ಕ್ರಿಶ್ಚಿಯನ್ಸ್. ನಿಮ್ಗೆ ಇದೆಯಾ ತೃಪ್ತಿನ? ಯಾರಿಗಾದ್ರೂ ಬೇಜಾರಾಗಲ್ಲ ನಿಮ್ ಪಕ್ಕದಲ್ಲಿರೋರಿಗೆ ತಿನ್ನು, ಅವ್ರ ಎದುರುಗಡೆ ತಿನ್ಬೇಡ. ಯಾರು ಹಿಂದೂಗಳಿಂದ ಬಂದಿರ್ತಾರೆ, ಬ್ರಾಹ್ಮಿನ್ಸ್ ಬಂದಿರ್ತಾರೆ, ಅವ್ರ ಮುಂದ್ಗಡೆ ನಾವು ಮಾಂಸ ತಿಂದ್ರೆ ಅವ್ರಿಗೆ ಒಂಥರ ನಮ್ಮ ಜೊತೆ ಪ್ರೇಯರ್ ಮಾಡೋದಕ್ಕೆ ಚರ್ಚೆಗೆ ಬರೋಕೆ ಹಿಂದೆ ಹೋಗ್ಬೇಕು. ಅಂಥವ್ರ ಮುಂದೆ ತಿನ್ಬೇಡ ಅಂತ ಹೇಳಿದ್ದಾರೆ. ನಿನ್ಗೆ ಇಷ್ಟನಾ ಪ್ರೇಯರ್ ಮಾಡ್ಬಿಟ್ಟು ಹಂದಿ ಮಾಂಸನೋ ದೊಡ್ಡ ಮಾಂಸನೋ ಚಿಕನೋ ಮಟನೋ ಪೋರ್ಕೋ ಇಲ್ಲ ಏನ್ ಮಾಂಸನಾಗಿ ಪ್ರೇಯರ್ ಮಾಡ್ಬಿಟ್ಟು ನಂಬಿಕೆಯಿಂದ ತಿನ್ನು. ಹೊಸ ಒಡಂಬಡಿಕೆ 4 ಸಿಸ್ಟಮ್ ಆಹಾರ ಪದ್ಧತಿಯಲ್ಲಿ ತಗೊಂಡ್ಬಂದು ನಿಲ್ಲಿಸಿದ್ದಾರೆ. ಈಗ ನಾವು ಇಷ್ಟು ದಿನ ಆಯ್ತು ದೇವರು ನಂಬಿ,
ಈಗಲೂ ಹಾಲು ಕುಡಿದ್ರೆ ನಾನು ಹೇಳಿದೆಲ್ಲ ನಿಜ. ನಾವು ಬೈಬಲ್ ಆಹಾರ ಪದ್ಧತಿ ಓದ್ಕೊಳ್ಳಿ, ಬೈಬಲ್ ಆದಿಕಾಂಡದಲ್ಲಿ ಓದ್ಕೊಳ್ಳಿ. ಹಣ್ಣುಗಳು ಪರ್ಮಿಷನ್ ಕೊಡ್ತಾನೆ, ಅವಸ ಧಾನ್ಯಗಳನ್ನ ಆಮೇಲೆ ಕೊಡ್ತಾನೆ, ಬಿತ್ತೋದಕ್ಕೆ ಬಿಡ್ತಾನೆ, ಅವನ್ನೇ ಮುಳ್ಳು ಗಿಡಗಳನ್ನ ಬೆಳೆಸ್ತಾನೆ. 9ನೇ ಅಧ್ಯಾಯದಲ್ಲಿ ನೋವಾ ದೋಣಿಯಿಂದ ಈಚೆ ಬರ್ತಾನೆ, ಮಾಂಸವನ್ನ ತಿನ್ನೋದಕ್ಕೆ ಕೊಡ್ತಾನೆ. ಅದೀಗ ಏನನ್ನ ನಾನ್ ವೆಜ್ ವೆಜ್ ಕೊಟ್ಟಿದ್ದ ದೇವರು, ಫ್ರೂಟ್ಸ್ ಕೊಟ್ಟಿದ್ದ ದೇವರು, ವೆಜ್ ಕೊಟ್ಟ ವೆಜ್ ಆದ್ಮೇಲೆ ನಾನ್ ವೆಜ್ ಎಲ್ಲರಿಗೂ ತಿನ್ನೋದಕ್ಕೆ ಬಿಟ್ಟಿದ್ದಂದ್ರೆ ಎಲ್ಲಾ ಮಾಂಸನ ಮೋಶೆ ಧರ್ಮಶಾಸ್ತ್ರ ಕೊಡೋವರೆಗೂ ಬಿಟ್ಟಿದ್ದ. ಅಲ್ಲಿಂದ ಮಲಕಿಯವರೆಗೂ ಇದು ತಿನ್ಬೇಕು, ಇದು ತಿನ್ಬಾರ್ದು, ಇದು ಅಶುದ್ಧ, ಇದು ಶುದ್ಧ, ಇದು ದೇವರಿಗೆ ಇಷ್ಟ, ಇದು ದೇವರಿಗೆ ಇಷ್ಟ ಇಲ್ಲ, ಇದು ತಿಂದ್ರೆ ನೀನ್ ಪಾಪ ಮಾಡ್ತೀಯ, ಅಶುದ್ಧನಾಗ್ತೀಯ. 9 ದಿನ 6ನೇ ದಿನ ಮನೆಯಿಂದ ಈಚೆ ಇರಬೇಕು. ಫೋನ್ ಕಟ್ ಮಾಡಿ ದಯಮಾಡಿ ನೀವು ಯಾರಾದ್ರೂ ಸರಿನೇ ಸಭೆ ಒಳಗಡೆ ಫೋನು ಡಿಸ್ಟರ್ಬೆನ್ಸ್ ದೇವರಿಗಿಂತ ಯಾವುದು ದೊಡ್ಡದಲ್ಲ. ಮತ್ತೇನು ಆತ್ರದಲ್ಲಿ ನನ್ನ ಮೊಬೈಲ್ ಇಟ್ಕೊಂಡು ಬಂದ್ಬಿಟ್ಟೆ ಫುಲ್ ಬಿಲ್ ಮೇಲೆ ಆಫ್ ಮಾಡಿ ಅಲ್ಲಿ ಕೊಟ್ಟಿದ್ದೀನಿ ನೋಡಿ. ಮೊಬೈಲ್ ಒಳಗೆ ಬೈಬಲ್ ಒಳಗಡೆ ಹಾಕೊಂಡಿದ್ದೀನಿ. ಅಲ್ಲೆಲ್ಲೂಯಾ. ಯಾರೇ ಆಗಲಿ ದಯವಿಟ್ಟು ನೀ ಫೋನೇ ಮಾತಾಡಬೇಡಿ, ಫೋನೇ ಮಾತಾಡಬೇಡಿ. ತುಂಬಾ ನಿಮ್ಗೆ ಆಶೀರ್ವಾದ ಮಾಡ್ತದೆ. ಭಯ ಭಕ್ತಿ, ನೀನ್ ದೇವರಿಗೆ ಎಷ್ಟತ್ರ ಹೋಗ್ತೀಯೋ ಅಷ್ಟತ್ರ ದೇವರು ಬರ್ತಾರೆ. ಇಷ್ಟಕ್ಕಿದ್ರೆ ಇಷ್ಟ ಇರ್ತಾರೆ, ಇಷ್ಟಿದ್ರೆ ಇಷ್ಟು ಬರ್ತಾನೆ, ಇಷ್ಟಕ್ಕಿದ್ರೆ ಇಷ್ಟು ಬರ್ತಾನೆ. ಇಲ್ಲಿ ಇರ್ಬೇಕಂತ ದೇವರು ಆಸೆ ಪಡ್ತಾನೆ. ಇಷ್ಟು ಡಿಸ್ಟೆನ್ಸ್ ಇರ್ಬೇಕಂತ, ಇಷ್ಟು ಡಿಸ್ಟೆನ್ಸ್ ಇರ್ಬೇಕು. ಏನ್ ಗ್ಯಾಪ್ ಇರಬಾರ್ದು, ನಿನಗೂ ದೇವರಿಗೆ ಏನ್ ಇರಬಾರ್ದು. ಮಕ್ಕಳಿಗೆ ನಾಷ್ಟ ಕೊಡ್ಬೇಕು, ಬರುವಾಗ ಸ್ನಾಕ್ಸ್ ಏನಾದ್ರು ಎತ್ಕೊಂಬನ್ನಿ, ನೀರು ಎತ್ಕೊಂಬನ್ನಿ. ದಯಮಾಡಿ ಮಕ್ಕಳು ಅದರಲ್ಲೇ ನಿಮ್ಮನ್ನ ಪೀಡಿಸ್ತಾರೆ ಅಂದ್ರೆ ವಾಕ್ಯ ಕೇಳ್ತಾರೆ, ಹೇಳ್ಕೊಡಿ. ಮನೆಯಲ್ಲಿ ಇರ್ಬೇಕು, ಚರ್ಚಲ್ಲಿ ಅಲ್ವಾಗ್ಲು ವಾಕ್ಯ ಕೇಳಬೇಕು ಅಂತ ಅವ್ರಿಗೋಸ್ಕರ ಪ್ರೇಯರ್ ಮಾಡಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದ ಲಾರ್ಡ್, ಆಮೆನ್. ಸೊ ಹಾಲು ಕುಡಿಯೋದ್ರ ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ನೋಡೋಣ, ವಾಕ್ಯ ಓದೋಣ. ಗಟ್ಟಿಯಾದ ಆಹಾರವು ಪ್ರಯಸ್ಕರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನ ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. ಯಾರಿಗೆ ಗಟ್ಟಿಯಾದ, ಯಾರಿಗೆ ಮಾಂಸ, ಬಟ್ಟೆ, ಮೀನು, ಹಣ್ಣು ಹಂಪಲು, ಯಾರಿಗೆ ಜ್ಞಾನೇಂದ್ರಿಯಗಳನ್ನ, ಕಣ್ಣುಗಳನ್ನ, ಕಿವಿಗಳನ್ನ, ಬಾಯನ್ನ, ತುಟಿಯನ್ನ, ಕೈಗಳನ್ನ, ಕಾಲುಗಳನ್ನ, ಹಸ್ತೇಂದ್ರಿಯಗಳನ್ನ ಪಾಪ ಮಾಡಿದ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರೋರಿಗೆ. ಪಾಪ ಮಾಡಬಾರ್ದು. ಬಾಯಿ, ತುಟಿ, ಕಣ್ಣು, ಕಿವಿ, ನಾಲಿಗೆ, ಗಂಟಲು, ಹೃದಯ ಅವನ್ನೆಲ್ಲ ಪಾಪ ಮಾಡಿದಂಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಪರಿಶುದ್ಧಾತ್ಮ ಫಲಗಳಿಂದ ತುಂಬಿ, ವರಗಳಿಂದ ತುಂಬಿ, ಆತ್ಮ ಅಭಿಷೇಕದಿಂದ ತುಂಬಿ ಪಾಪ ಮಾಡಬಾರ್ದು. ನನ್ನ ಕೈ ಕೆಟ್ಟದ್ದು ನೋಡಬಾರ್ದು, ನನ್ನ ಕಣ್ಣು ಕೆಟ್ಟದ್ದು ಕೇಳಬಾರ್ದು, ನನ್ನ ಕಿವಿಗಳು ಕೆಟ್ಟದ್ದು ಮಾತಾಡಬಾರ್ದು, ಯಾರು ಗಲೀಜ್ ಮಾತು ಒಲಿಸಬಾರ್ದು, ಏಕವಚನ ಗಲೀಜ್ ಮಾತು, ಜಗಳ ಆಡಬಾರ್ದು, ಕಾಲಲ್ಲಿ ಒದಿಬಾರ್ದು, ಯಾರನ್ನ ಅಸಹ್ಯವಾಗಿ ಮಾತಾಡಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು, ಕಂಡಮ್ ಮಾಡಬಾರ್ದು, ಯಾರನ್ನು ಗೇಲಿ ಮಾಡಬಾರ್ದು, ಯಾರನ್ನು ಅಡ್ಡೆಸನ್ ಕರಿಬಾರ್ದು ಅಂತ ದೇಹನ ನೀಟಾಗಿ ಒಳ್ಳೆಯದನ್ನ ತಿಂದು, ಒಳ್ಳೆಯದನ್ನ ನೋಡಿ, ಒಳ್ಳೆಯದನ್ನ ಕೇಳಿ, ಒಳ್ಳೆಯದನ್ನ ಮಾತಾಡಿದ್ರೆ ಆ ಬಾಡಿ ಹೆಂಗಿರ್ತದೆ ಗೊತ್ತಾ? ಈ ವಾಕ್ಯ ಇರೋ ತರ ಇರ್ತದೆ. ಹಸ್ತೇಂದ್ರಿಯಗಳನ್ನ ಹೆಂಗ್ ಇಟ್ಕೊಂಡಿದಾರಂತೆ? ಕಂಟ್ರೋಲ್ ಹೇಳ್ತಾ ಇದೆ ನೋಡಿ. ಸಾಧನೆಯಿಂದ ಶಿಕ್ಷಿಸಿಕೊಂಡು. ಆಮೆನ್. ಕೈ ಕೆಟ್ಟದನ್ನು ಮುಟ್ಟಬಾರ್ದು, ಬಾಯಿ ಕೆಟ್ಟದನ್ನ ನೋಡಬಾರ್ದು, ಕಣ್ಣು ಕೆಟ್ಟದನ್ನು ನೋಡಬಾರ್ದು, ಹೃದಯ ಕೆಟ್ಟದನ್ನು ಯೋಚಿಸಬಾರ್ದು ಅಂತ ಹೇಳಿ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಹೌದು, ಸೈತಾನ ಎಲ್ಲಾ ಕಡೆ ತುಂಬ್ಕೊಂಡ್ಬಿಟ್ಟಿದ್ದಾನೆ. ಬಸ್ ಸ್ಟ್ಯಾಂಡ್ ಹೋದ್ರೂ ಪಾಪ ಮಾಡ್ತೀರಿ, ಅಂಗಡಿಗೆ ಹೋದ್ರೂ ಪಾಪ ಮಾಡ್ತೀರಿ, ಪಾರ್ಕ್ ಹೋದ್ರೂ ಪಾಪ ಮಾಡ್ತೀರಿ, ರೋಡಲ್ಲಿ ನಡ್ಕೊಂಡು ಹೋದ್ರೂ ಪಾಪ ಮಾಡ್ತೀರಿ, ಕೆಲ್ಸಕ್ಕೆ ಹೋದ್ರೂ ಪಾಪ ಮಾಡ್ತೀರಿ. ಯಾಕೆ? ಮನೆಯಲ್ಲಿ ನಮ್ಮ ಕೈಯಲ್ಲಿರೋ ಮೊಬೈಲು, ನಮ್ಮ ಮನೆಯಲ್ಲಿರೋ ಟಿವಿ, ಒಂದೊಂದರಲ್ಲಿ ವಿಚಿತ್ರವಾಗಿ ಬಟ್ಟೆಗಳಾಗ್ತಾರೆ ಹೆಣ್ಮಕ್ಳು ಗಂಡ್ಮಕ್ಳು. ಅದನ್ನ ನೋಡುವಾಗ ನಮ್ಮ ಕಣ್ಣುಗಳು ಒಂಥರ ಮೈಂಡ್ ಆಗುತ್ತೆ. ವಿವಾಹ ಆಗಿರ್ತೀರಿ, ಕೆಲವರು ಆಗಿರಲ್ಲ, ಆಸೆ ಆಗುತ್ತೆ ಅವ್ರು ನೋಡುವಾಗ. ನೋ, ಇಲ್ಲ, ಗಟ್ಟಿಯಾಗಿ ಶಿಕ್ಷೆ ಮಾಡಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರೋದನ್ನ
ಅವ್ರಿಗೆ ಬೇಕು ಗಟ್ಟಿಯಾದ ಆಹಾರ. ಸೊ ಹೆಂಗಿರ್ಬೇಕು ನೋಡಿ ನಾವು, ನಿನಗಿಂತ ಗಟ್ಟಿಯ ಆಹಾರ ಬೇಕು. ಯಾಕೆ ಇವತ್ತು ಕೂಡ ನಿನ್ ವಾಕ್ಯ ಅರ್ಥ ಆಗ್ತಾ ಇಲ್ಲ ಗೊತ್ತಾ? ಯಾಕೆ ಇವತ್ತು ನಿನ್ ವಾಕ್ಯ ಪ್ರಕಾರ ನಡೆಯಕ್ ಆಗ್ತಾ ಇಲ್ಲ ಗೊತ್ತಾ? ನಿನ್ ಕಿವಿ ಮಂದ ಇದೆ. ಫಸ್ಟ್ 2 ನನ್ಗೆ ಹಾಲೇ ಸಾಕಂತ ಇದೆ. 3 ನಿನ್ನ ಅಂತರೇಂದ್ರಿಯಗಳನ್ನ ಗಟ್ಟಿಯಾಗಿ ಕಂಟ್ರೋಲ್ ಶಿಕ್ಷಿಸಿ ಇಟ್ಕೊಂಡಿಲ್ಲ. ನಮ್ಮೇಲೆ ದೇವರು ಆಗ್ತಾ ಇರೋ ಅಪವಾದ ನಿನ್ ಮೇಲೆ, ನಮ್ಮ ಮೇಲೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ವೇದವನ್ನು ತಿಳಿದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಿರ್ತದೆ ಅಂತ ಅವರಿಗೆ. ಕಣ್ಣನ್ನ, ಕಿವಿಗಳನ್ನ, ಮೈಂಡನ್ನ, ಆಟನ್ನ, ಕೈಗಳನ್ನ, ತುಟಿಗಳನ್ನ, ಕಾಲುಗಳನ್ನ, ಅಂತರೇಂದ್ರಿಯಗಳನ್ನ ಗಟ್ಟಿಯಾಗಿ ಶಿಕ್ಷಿಸಿ ಅವ್ರು ಹಿಂಗಿರು ಹಂಗಿರು ಇದು ಮಾಡಲ್ಲ ತಿಂತೀನಿ ನೋ ಅಂತ ಇಟ್ಕೊಂಡಿರೋರಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗ್ತದೆ. ಇವನ್ನೆಲ್ಲ ನಮ್ಮ ಮಕ್ಕಳು ಬಿಡ್ತಿರಲ್ಲ, ಟಿವಿ ಕೊಟ್ಟು ಮೊಬೈಲ್ ಕೊಟ್ಟು ಹೋಗಿ ಬಾಪ ಫ್ರೆಂಡ್ಸ್ ಹತ್ರ ಹೋಗು ಕಾಲೇಜ್ಗೆ ಹೋಗಂತ ಫ್ರೀಯಾಗಿ ಬಿಟ್ಬಿಡ್ತಿರಲ್ಲ. ಅದು ಬಿಟ್ಬಿಟ್ರೆ ನಮ್ಮ ದೇಹನ, ನಮ್ಮ ಕಣ್ಣುಗಳನ್ನ, ನಮ್ಮ ಕಿವಿಗಳನ್ನ, ನಮ್ಮ ಕೈಗಳನ್ನ ಗಟ್ಟಿ ಆಹಾರ ತಿನ್ನಲ್ಲ. ಏನೋ ಚರ್ಚ್ಗೆ ಹೋಗ್ತೀರಿ ಬರ್ತೀರಿ ಏನೋ ಪ್ರೇ ಮಾಡ್ತೀರಿ, ಅಷ್ಟು ಕಷ್ಟ ಇರ್ತದೆ. ಅವೇ ಒಂದು ಯುದ್ಧ ಬರ್ತದೆ, ಒಂದು ಕಷ್ಟ ಬರ್ತದೆ, ಒಂದು ಶೋಧನೆ ಬರ್ತದೆ, ಒಂದು ರೋಗ ಎದುರಾಗುತ್ತೆ. ನಾವು ಜಯಿಸಕ್ಕಾಗಲ್ಲ. ನಾವ್ ಹೇಳಿದ್ರೆ ಯಾರು ರಕ್ಷಣೆ ಹೊಂದಲ್ಲ. ನಾವು ಪ್ರೇಯರ್ ಮಾಡಿದ್ರೆ ನಮ್ಮ ಮನೆಯವರು ರಕ್ಷಣೆ ಹೊಂದಲ್ಲ. ನಮ್ಮ ಮಾತು ಯಾರು ಕೇಳಲ್ಲ. ನಾವೇ ಇನ್ನೊಬ್ರಿಗೆ ಭಯ ಪಡಬೇಕು. ಎಲ್ಲ ನಮ್ಗೆ ತಿರುಮಂತ್ರ ಆಗುತ್ತೆ, ಎಲ್ಲ ನಮ್ಗೆ ಉಲ್ಟಾ ಆಗುತ್ತೆ. ಗಟ್ಟಿ ಆರೋಗ್ಯನೋ ಗಟ್ಟಿ ಆಗಿರ್ತೀಯ. ಡಾಕ್ಟರ್ ಹೋದ್ರೆ ನಾನು ವೀಕ್ ಆಗಿದ್ದು ಸ್ವಲ್ಪ ಸ್ಟ್ರಾಂಗ್ ಆಗಿರೋಕೆ ಏನಾದ್ರೂ ಕೊಡಿ. ನನ್ನ ಹತ್ರ ಯಾವ ಮತ್ತೆ ವಾಕ್ಯ ಮಾತಾಡಿದ್ದು ಮನೆ ಯಾರನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿದೆ, ಕೂತಿದ್ದೆ ಮಾತಾಡ್ತಾ ಇದ್ದ, ಒಳಗಡೆ ಮಾತಾಡೋದು ನನಗೆ ಕೇಳಿಸ್ತು. ನಾನು ಗಟ್ಟಿಯಾಗಿರೋದಕ್ಕೆ ಏನಾದ್ರೂ ಟ್ಯಾನಿಂಗ್ ಕೊಡಿ ಬಾಸ್ ಡಾಕ್ಟರ್. ಅವೇ ನಾನು ಸ್ಟ್ರಾಂಗ್ ಆಗಿ ದಪ್ಪ ಆಗ್ಬೇಕು ಹಂಗೆ ಹೇಳಿದ್ರು. ಏನಂತ ಹೇಳಿದ್ರು? ದಪ್ಪ ಆಗ್ಬೇಕು, ಏನಾದ್ರೂ ಟ್ಯಾನಿಂಗ್ ಕೊಡಿ. ಅವೇ ಅವ್ರೇನೋ ಬರ್ಕೊಟ್ಟಿರ್ತಾರೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಕೇಳಿದ್ರೆ ಬರ್ಕೊಡ್ತಾರೆ. ಅವ್ರ ಹತ್ರ ಇರೋದೆಂತೋ ಬರ್ದು ಕೊಡ್ತಾರೆ ಇಲ್ವಾ? ಕೊಡ್ತಾರೆ. ಅಲ್ಲಿ ನಿನಗೆ ಯಾಕೆ ಈ ಆಧ್ಯಾತ್ಮಿಕ ಜೀವನದಲ್ಲಿ ನಾನು ದಪ್ಪ ಆಗ್ಬೇಕು ಅನ್ಸಲಿಲ್ಲ, ನಾನು ಸ್ಟ್ರಾಂಗ್ ಆಗಿರ್ಬೇಕು ಅನ್ಸಲಿಲ್ಲ, ವೀಕ್ನೆಸ್ ಆಗಿದೆಯಾ ಸುಸ್ತ? ನಾನು ದೇಹದ ಬಗ್ಗೆ ಮಾತಾಡ್ತಾರೆ. ದಯವಿಟ್ಟು ತಪ್ಪು ಯಾರು ಈ ಬಾಡಿ ಬಗ್ಗೆ ಮಾತಾಡ. ಅದೇನು ಶಕ್ತಿ ಬರ್ಬೇಕಂದ್ರೆ ತುಂಬಾ ಈಸಿ. ಚೆನ್ನಾಗಿ ಮೊಟ್ಟೆ, ಮೀನು, ಮಾಂಸ, ಸೊಪ್ಪು, ಕಾಯಿ, ಹಣ್ಣು, ಪಲ್ಯ ತಿಂದು ಚೆನ್ನಾಗಿ ನಿದ್ರೆ ಮಾಡಿ ಸ್ವಲ್ಪ ಹೊತ್ತು ಕೆಲಸ ಮಾಡಿ ರೆಸ್ಟ್ ಮಾಡಿ ಆಟೋಮೆಟಿಕ್ಲಿ ಬಾಡಿ ಡೆವಲಪ್ಮೆಂಟ್ ಆಗುತ್ತೆ ಇಲ್ವಾ? ಅದು ನಾನು ಹೇಳ್ಕೊಡ್ಬೇಕಾ? ನಾನು ಹೇಳೋದೇ ಬೇಡ. ಯೂಟ್ಯೂಬ್ ಇದೀವಾಗ, ಡಾಕ್ಟರ್ ಕೂಡ ಬೇಡ. ಡ್ರೈ ಫ್ರೂಟ್ಸ್ ತಿನ್ನು, ಇದು ತಿನ್ನು ಅಂತ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನನ್ನ ಬಾಯಿ ಮೂಲಕ ದೇವರ ಆತ್ಮ ಅದ್ರ ಬಗ್ಗೆ ಎತ್ತಿ ಮಾತಾಡ್ತಾ ಇಲ್ಲ. ನಿಮ್ಮ ಆತ್ಮಿಕ ವಿಷಯಕ್ಕಾಗಿ ಪ್ರೈಸ್ ಅಲ್ಲ. ಹಲ್ಲೆಲೂಯಾ. 6ನೇ 1ನೇ ವಚನ ನೋಡಿ. ಸೊ ಈ ತರ ಎಲ್ಲ ನೀವು ಕಂಟ್ರೋಲ್ ಅಲ್ಲಿ ಇದ್ರೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ದೇವರಿಗೆ ಇಷ್ಟ ಯಾವುದು, ಸೈತಾನಿಗೆ ಇಷ್ಟ ಯಾವುದು ನಿಮ್ಗೆ ಗೊತ್ತಾಗುತ್ತೆ. ಆತ್ಮನ ಯಾವ್ದು ಹೋಗ್ತಾನೆ, ಯಾವ್ದು ಒಪ್ಪಲ್ಲ, ಪರಲೋಕ ಯಾವ್ದು ಹೋಗ್ತದೆ, ಯಾವ್ದು ಒಪ್ಪಲ್ಲ ನಿಮ್ಗೆ ಗೊತ್ತಾಗುತ್ತೆ. ಆಮೆನ್. ನೆಕ್ಸ್ಟ್ 6ನೇ 1ನೇ ವಚನ ನೋಡಿ. ಚಾಪ್ಟರ್ 6 1 2. ಆದುದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಬಿಟ್ಟು ದೇವರಲ್ಲೇ ನಂಬಿಕೆ ಇಡಬೇಕಾದದ್ದು. ನಿರ್ಜೀವ ಕರ್ಮಗಳಂದ್ರೆ ಯಾವುದು? ಆಮೆನ್. ಹಲ್ಲೆಲೂಯಾ. ಆಮೆನ್. ನಿರ್ಜೀವ ಕರ್ಮಗಳು ಗಲಾಟೆ, ಫಜೀತಿ, ಈ ಲೋಕ ಸಂಬಂಧ ಮಾತುಗಳು, ಸಹವಾಸಗಳು, ಅನ್ಯ ಜನಗಳ ಸಹವಾಸ, ನಿರ್ಜೀವ ಕರ್ಮಗಳು, ಕೋಪ, ಕ್ರೋಧ, ದ್ವೇಷ, ಕಾಮ, ಮದ, ಮತ್ಸರ, ಹೊಟ್ಟೆ ಕಿಚ್ಚು, ಕಕ್ಷಭೇದ, ಭಿನ್ನಮತ, ವಿಗ್ರಹಾರಾಧನೆ, ಮಾಟ ಮಂತ್ರ, ಹಠ, ಜಗಳ, ಇವುಗಳು ನಿರ್ಜೀವ ಕರ್ಮಗಳು. ಆಮೆನ್. ಆಮೆನ್. ಇವುಗಳನ್ನ ಬಿಟ್ಟು ದೇವರಲ್ಲಿ ನಂಬಿಕೆ ಇಡು. ದೇವರಲ್ಲಿ ನಂಬಿಕೆ ಇಡು. ದೇವರ ಮೇಲೆ ವಿಶ್ವಾಸ ಬಿಟ್ಟು ಆಂಡವರಾದ ಯೇಸುವಿನ ಮೇಲೆ ವಿಶ್ವಾಸವೇ. ಇವುಗಳ ಮೇಲೆ ನಂಬಿಕೆಯನ್ನು ಬಿಟ್ಬಿಟ್ಟು, ಇವುಗಳ ಮಾತಾಡೋದು ಬಿಟ್ಬಿಟ್ಟು, ಇವುಗಳ ನಡೆಸೋದು ಬಿಟ್ಬಿಟ್ಟು ನಿನ್ನ
ದೇಹದಿಂದ ತೆಗೆದಾಕಿ ಆಮೆನ್. ದೇವರ ಮೇಲೆ ನಂಬಿಕೆ ಇಡು. ನೆಕ್ಸ್ಟ್ ಸ್ಥಾನ ಹಸ್ತಾರ್ಪಣಗಳ ಚೆನ್ನಾಗಿ ಕೇಳಬೇಕು ವಾಕ್ಯನ ಪ್ರತಿಯೊಬ್ಬರು. ಸ್ಥಾನ ಅಂದ್ರೆ ದೀಕ್ಷಾ ಸ್ನಾನ, ಹಸ್ತಾರ್ಪಣ ಅಂದ್ರೆ ಪವಿತ್ರಾತ್ಮನ ಅಭಿಷೇಕ. ಹೇಳ್ತಾರೆ ಕೇಳಿ ಸೀಕ್ರೆಟ್. ಸ್ಥಾನ ಅಂದ್ರೆ ದೀಕ್ಷಾ ಸ್ನಾನ, ಹಸ್ತಾರ್ಪಣ ಅಂದ್ರೆ ಹಸ್ತ ಅಂದ್ರೆ ಕೈ, ಅರ್ಪಣ ಅಂದ್ರೆ ಮೇಲೆ ಇಡೋದು, ಪವಿತ್ರಾತ್ಮನ ಅಭಿಷೇಕ. ಮೂರನೇ ಕೇಳ್ಬೇಕಮ್ಮ, ಸರಿಯಾಗಿ ಕೇಳ್ಬೇಕಮ್ಮ. ಆ ಹಸ್ತಾರ್ಪಣಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನ, ಮೂರನೇದು ನಿತ್ಯವಾದ ನ್ಯಾಯ ತೀರ್ಪು, ನಿತ್ಯ ಬುದ್ಧಿ, ಇವುಗಳನ್ನು ಪದೇ ಪದೇ ಅಸ್ಥಿವಾರವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತನಾಡದೆ. ದೀಕ್ಷಾಸ್ಥಾನ ತಗೊಂಡಿದ್ಯಮ್ಮ, ದೀಕ್ಷಾಸ್ಥಾನ ತಗೊಂಡಿದ್ಯಾ ನೀನು, ಪವಿತ್ರಾತ್ಮ ಅಭಿಷೇಕ ಹೊಂದಿದ್ಯಾ ನೀನು, ಅನ್ಯ ಭಾಷೆ ಪ್ರೇಯರ್ ಮಾಡ್ತಾ ಇದೆಯಾ ನೀನು, ಯೇಸು ಕ್ರಿಸ್ತ ತಿರುಗಿ ಬರ್ತಾನೆ, ಯೇಸು ಸತ್ತವರೊಳಗಿಂದ ಎದ್ದೊಳಿದ್ದಾನೆ, ಯೇಸು ನ್ಯಾಯ ತೀರ್ಪಿದೆ ನಮ್ಗೆಲ್ಲ ಒಂದು ದಿನ ಅಂತ ಪದೇ ಪದೇ ನೀನು ಎತ್ತಬಾರದೆ ಏಳಿಸ್ಕೋಬಾರದೆ, ಕತ್ತು ಬಿಟ್ಟು ಅವುಗಳ ದೃಢಪಡಿಸಿಕೊಂಡು ಅವೆಲ್ಲ ನನಗಿದೆ, ಯೇಸು ಸತ್ತವರೊಳಗಿಂದ ಎದ್ದೊಳಿದ್ದಾನೆ, ನನಗೆ ದೀಕ್ಷಾಸ್ಥಾನ ಆಗಿದೆ, ನಾನು ಪವಿತ್ರಾತ್ಮನ ಅಭಿಷೇಕ ಹೊಂದಿದ್ದೀನಿ, ದೇವರ ನ್ಯಾಯ ತೀರ್ಪಿದೆ, ಯೇಸು ಕ್ರಿಸ್ತನ ಬರದ ಹತ್ತಿರವಾಗಿದೆ ಅಂತ ಇವ್ರನ್ನ ಮತ್ತೆ ಮತ್ತೆ ನೀನು ಏಳಿಸ್ಕೊಂಬಾರ್ದಂತೆ. ಕರೆಕ್ಟಾಗಿ ಚರ್ಚಿಗೆ ಬಾ, ಕಾಣಿಕೆ ಕೊಡು, ಬೈಬಲ್ ಓದು, ಪ್ರೇಯರ್ ಮಾಡು, ಬೈಬೇಡ, ಯಾರು ಬೈಬೇಡ, ಲಂಚ ಇಸ್ಕೋಬೇಡ, ಗಲೀಜ್ ಮಾತಾಡಬೇಡ, ಎಲ್ಲಡಿಕೆ ತಿನ್ಬೇಡ, ಕೆಟ್ಟ ಪದಾರ್ಥಗಳು ತಿನ್ಬೇಡ, ತಿಂದು ತೇಗಬೇಡ, ಆಮೇಲೆ ಡ್ರಿಂಕ್ಸ್ ಕುಡಿಬೇಡ. ಇದನ್ನ ಏನಂತಾರೆ ಅಂದ್ರೆ ಪ್ರಥಮ ಬೋಧನೆ ಅಂತಾರೆ. ಅಲ್ಲಿದೆ ನೋಡಿ ಏನಂತಾರೆ ಇದನ್ನ. ಫಸ್ಟ್ ಬರ್ತೀರಲ್ಲ ದೀಕ್ಷಾಸ್ಥಾನ ತಗೊಳ್ಳೋವಾಗ ಹೇಳ್ಬಿಟ್ಟಾರೆ ಕೊಡೋದು, ಅದು ಹೇಳೋದು ಲೈಫ್ಗೆ ಹೇಳೋದು ಅದು. ಈಗೋಗ್ಲೂ ಹೇಳಿಸ್ಕೊಂಡ ಇದ್ರ ಅಂತ ಪೌಲ ಹೇಳ್ತಾ ಇದ್ದಾನೆ. ಈಗಲೂ ಪ್ರೈಸ್ ಗಾಡ್, ಹಲ್ಲೆಲೂಯಾ. ದೇವರೇನು ಹೇಳ್ತಾ ಇದ್ದಾರೆ, ಇನ್ನು ಎಲ್ಲರಿಗೆ ತಿನ್ಬೇಡ, ಇನ್ನು ಕೆಟ್ಟ ಪದಾರ್ಥ ತಿನ್ಬೇಡ, ಅನ್ಸು ಪಾಲ್ಮಾರ್ಗು ತಂಬಾಕು ತಿನ್ಬೇಡ, ಕರೆಕ್ಟ್ ಆಗಿ ಚರ್ಚ್ ಬಾ, ಮನೆಯಲ್ಲಿ ಪ್ರೇಯರ್ ಮಾಡು, ವಾಕ್ಯ ಓದು, ವಾಚನ ಓದು, ಅಭಿಷೇಕ ಹೊಂದ್ಕೋ, ದೀಕ್ಷಾಸ್ಥಾನ ತಗೋ. ಇನ್ನು ಇಂಥ ಪ್ರಥಮ ಬೋಧನೆ ಹೇಳ್ಬೇಕು, ಇನ್ನು ಇಂಥ ಪ್ರಥಮ ಬೋಧನೆ ಕೇಳ್ತಾ ಇದೀಯಾ? ಮಾಡಿ 4 ವರ್ಷದಿಂದ ದೀಕ್ಷಾಸ್ಥಾನ ತಗೊಳ್ಳಲ್ಲ, ಈಗಲೂ ಇಂಥ ಬೋಧನೆ ಹೇಳ್ಕೊಂಡು ಕೂತ್ಕೋತೀಯೋ? ಪ್ರಕಟಣೆ ಗ್ರಂಥ ಬಗ್ಗೆ ಹೇಳು. ಪ್ರಕಟಣೆ ಗ್ರಂಥ ಎಷ್ಟು ಪ್ರಾಮುಖ್ಯ ಗೊತ್ತಾ ಪರಲೋಕಕ್ಕೆ ಹೋಗೋದಕ್ಕೆ ನಿಮಗೆ? ಇವಾಗ ಇಂಥ ಬೋಧನೆ ಕೇಳ್ತಾ ಇದೆಯಾ ನೀನು? ಪ್ರಥಮ ಬೋಧನೆ ಅಂತಾರೆ ಅದನ್ನ, ಹಾಲು ಅಂತಾರೆ ಅದನ್ನ, ಹಾಲಿಗೆ ಸಮಾನ ಬೋಧನೆ. ಇದು ಮಾಡ್ಬೇಡ, ಇದು ಮಾಡು, ಇದು ತಿನ್ಬೇಡ, ಇದು ತಿನ್ನು, ದೇವರಿಗೆ ಇಷ್ಟ ಇಲ್ಲ, ಸೈತಾನ್ದು, ಇದು ಕೆಟ್ಟದ್ದು, ಇದು ಲೋಕದ್ದು, ಅನ್ಯ ಮನುಷ್ಯರ ಜೊತೆ ಸೇರ್ಬೇಡ, ಟೈಮ್ ಪಾಸ್ ಮಾಡಬೇಡ, ಟಿವಿ ಸೀರಿಯಲ್ ನೋಡ್ಬೇಡ, ಸಿನಿಮಾ ಥಿಯೇಟರ್ಗೆ ಹೋಗ್ಬೇಡ. ಇದೆಲ್ಲ ಪ್ರಥಮ ಬೋಧನೆ ಬ್ರದರ್, ಪ್ರಥಮ ಬೋಧನೆ ಸಿಸ್ಟರ್. ಟ್ಯಾಂಕ್ ಹತ್ರ ಹೋಗ್ತಿದ್ ಮುಂಚೆ, ದೀಕ್ಷಾಸ್ಥಾನ ಆಗ್ತಿದ್ ಮುಂಚೆ ನಿಮ್ಗೆಲ್ಲ ಹೇಳ್ಬಿಡ್ತಾರೆ. ಈಗಲೂ ಅದನ್ನೇ ಕೇಳ್ತೀಯಾ? ಈಗಲೂ ಅದನ್ನೇ ಕೇಳಿಸ್ಕೊತಾ ಇದೀಯಾ? ಹಾಲು ಕುಡಿತಾ ಇದ್ದೀನಿ, ಚಿಕ್ಕ ಮಗು ತರ ನೀರಕ್ಕೆ ಇಷ್ಟಪಡ್ತಾ ಇಲ್ಲ. ನಾನು ಕೆಲವರು ನೋಡ್ತೀನಿ, ಅವ್ರಿಗೆ ಏಜ್ ಎಷ್ಟು ಆಗುತ್ತೆ, ಇಷ್ಟೇ ಇರ್ತಾರೆ, ದೇಹನೂ ಬೆಳೆದಿಲ್ಲ, ಬುದ್ಧಿನೂ ಬೆಳೆದಿಲ್ಲ, ಜ್ಞಾನನೂ ಬೆಳೆದಿಲ್ಲ, ಹೈಟ್ ಕಡಿಮೆ ಇರ್ತಾರೆ. ಏನ್ ಹೇಳಿ ಅದ್ರ ಅರ್ಥ? ಬೆಳೆದಿಲ್ಲ. ಅವೇ ಚಿಕ್ಕದಾಗಿರ್ತಾರೆ, ಏಜ್ ಸಕ್ಕತ್ತಾಗಿರ್ತಾರೆ, ದೊಡ್ಡ ಏಜ್, ತಾತ ಆಗ್ಬೇಕು, ನೋಡೋದಾದ್ರೆ ತಂದೆ ಆಗ್ಬೇಕು, ಹುಳ್ಳಿಗೆ ಇರ್ತಾರೆ, ಚಿಕ್ಕದಾಗಿರ್ತಾರೆ, ಏಜ್ ಬಹಳ ಚೋಟವಾಗಿರ್ತಾರೆ, ವೃದ್ಧಿ ಆಗಿಲ್ಲ, ದೇಹ ಬೆಳೀತಾ ಇದೆ, ಆತ್ಮಿಕವಾಗಿ ಬೆಳೀತಾ ಇಲ್ಲ. ಇವತ್ತು ಆ ತರ ಇದ್ರೆ ದೇವ್ರ ಯಾಕೆ ಈ ಸಭೆಯಲ್ಲಿ ಇವತ್ತು ಮಾತಾಡ್ಬೇಕಾಗಿತ್ತು? ನೀನ್ ಆ ತರ ಇಲ್ಲ ಅಂದ್ರೆ ದೇವ್ರ ಇವತ್ತು ಯಾಕೆ ಇದನ್ನೇ ಎತ್ತಿ ಮಾತಾಡಿದ್ರು? ಸರಿಪಡಿಸ್ಕೊ, ದೇವ್ರಿಗೆ ಚಾನ್ಸ್ ಕೊಡ್ತಾರೆ. ಬಿಟ್ಬಿಡು, ನೀನ್ ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು, ಬೋಧಕನಾಗ್ಬೇಕಂತ ಹೇಳಿದ್ರಲ್ವಾ, ನೀನ್ ಬೋಧಕನಾಗ್ತೀಯೋ ಹೇಳಿಸ್ಕೊಡ್ತೀಯ ಬೇಗ. ಆಮೇಲೆ ಅವಾಗ ತಾನೇ ಒಬ್ರಿಗೊಬ್ರು ಕೈ ಕೊಟ್ಟು ಹೇಳ್ಕೊಡ್ರಲ್ಲ, ನೀವು ಇಷ್ಟೊತ್ತಿಗೆ ಬೋಧಕನಾಗ್ಬೇಕಾಗಿತ್ತು, ಹೇಳ್ಕೊಡೋರಾಗ್ಬೇಕಾಗಿತ್ತು. ನೀನೇ ಇನ್ನು ನಾನು ತಿನ್ಬಾರ್ದು
ನೀನ್ ತಿಂತಿ ಇನ್ನೊಬ್ರು ತಿಂತಾರೆ, ಅವಳು ತಿಂತಾಳೆ ಇವಳು ತಿಂತಾಳೆ, ಆ ಪಾಸ್ಟರ್ ಬಿಟ್ಬಿಡ್ತಾರೆ, ನೀನ್ ಮಾತ್ರ ಕೇಳ್ತೀಯ. ನೋಡಿ ನೋಡಿ ಎಷ್ಟಕ್ಕೆ ಸಮಸ್ಯೆ ಮಾಡ್ಕೊಡ್ತೀರಾ. ಈಗಲೂ ಕೂಡ ಎಷ್ಟು ಜನಕ್ಕೆ ಇದು ತಿನ್ಬೇಡ ಅಂತ ಹೇಳ್ತೀನಿ ನಾನು. ಎಷ್ಟು ಬೋಧಕರು ಪ್ರಥಮ ಬೋಧನೆ ಅದು 1ನೇ ಕ್ಲಾಸ್ ಮಗು ಕೇಳ್ತೀಯ, ಇನ್ನು ಅದೇ ಬೋಧನೆಗಳು. ಬಿಟ್ಬಿಡು ನಿರ್ಜೀವ ಕರ್ಮಗಳನ್ನ. ಕರ್ಮ ಅಂತ ಹೇಳ್ತಾ ಇದ್ದೆ ನಾವೆಲ್ಲ, ಪಾಪ ಅಂತ ಹೇಳ್ತಾ ಇದ್ದೆ ನಾನು, ಕಿವಿ ಮಂದ ಅಂತ ಹೇಳ್ತಾ ಇದ್ದೇನೆ, ಆಳು ಅಂತ ಹೇಳ್ತಾ ಇದ್ದೇನೆ. ನಾವೆಲ್ಲ 1ನೇ ಕ್ಲಾಸ್ ಪಾಠ ಕೇಳೋ ಮಗು ತರ ಇದೆಯಾ, LKG UKG ತರ ಇದೆಯಾ? ನೀನು ಇಷ್ಟೊತ್ತಿಗೆ ಪಾಸ್ ಆಗ್ಬೇಕಾಗಿತ್ತು, ಇಷ್ಟೊತ್ತಿಗೆ ಅನೇಕರ ದೇವರನ್ನು ತರಬೇಕಾಗಿತ್ತು. ನೀನು ಏನೋ ವಾಕ್ಯ ಕೇಳಿ ಅನೇಕರು ನಿನ್ನ ಮನೆಯಲ್ಲಿ, ಪಕ್ಕದಲ್ಲಿ, ಊರಲ್ಲಿ, ಗ್ರಾಮದಲ್ಲಿ, ರಿಲೇಷನ್ ಶೈನ್ ಆಗಬೇಕಾಗಿತ್ತು. ನೀನೇ ಪ್ರಥಮ ಬೋಧನೆ ಕೇಳ್ಕೊಳ್ಳೋದ್ರಿಂದ, ಆ ಕುಡಿದರಿಂದ ದೇವರ ರಾಜ್ಯ ಬೆಳೀತಾ ಇಲ್ಲ, ಸಭೆ ಬೆಳೀತಾ ಇಲ್ಲ, ಪಾಪಿಗಳಾಗಿ ಸತ್ತೋಗ್ತಾ ಇದ್ದಾರೆ ಅವರು. ನೀನು ಹೋಗ್ತೀಯಾ, ಅವರು ಹೋಗ್ತಾರೆ. ಹಿಂಗಿದ್ರೆ ನಾನು ಕೂಡ ಹೋಗ್ಬಿಡ್ತೀನಿ ಅಷ್ಟೇ. ಹೇಳೋ ತರ ವಾಕ್ಯ ಇದ್ರೆ ಎಲ್ಲ ವೃದ್ಧಿಯಾಗಲ್ಲ. ಹಲ್ಲೆಲೂಯಾ. ವಾಕ್ಯ ಓದಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಗಲಾತ್ಯ 3 ಓದಿ. ಗಲಾತ್ಯ ಚಾಪ್ಟರ್ 3:1. గలాతీయులకు 3:1 వచనము. ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರಳು ಮಾಡಿದ್ರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾದ ನಿಮ್ಮ ಕಣ್ಣೆದುರಿನಲ್ಲಿ ವರ್ಣಿಸಲ್ಪಟ್ಟನಲ್ಲವೇ? ಬುದ್ಧಿ ಇಲ್ಲದ ಗಲಾತ್ಯದವರೇ, ಗಲಾತ್ಯ ಸಭೆಯ ಏನಂತ ಬೈದಾರೆ ಪೌಲ? ಬುದ್ಧಿ ಇಲ್ಲದ ಗಲಾತ್ಯದವರು ನೀವು, ಬುದ್ಧಿ ಇಲ್ಲದ ಗಲಾತ್ಯ ಸಭೆಯವರು ನೀವು. ಇನ್ನು ಪ್ರಥಮ ಬೋಧನೆಯನ್ನು ಕೇಳ್ತಾ ಇದ್ದೀರಾ, ಇನ್ನು ಈ ತರ ಎಲೆ ಕೂಸುಗಳಾಗಿದ್ದೀರಾ, ಹಾಲು ಕುಡಿಯೋರಾಗಿದ್ದೀರಾ. ದೀಕ್ಷಾಸ್ಥಾನ ತಗೊಂಡು ಎಷ್ಟು ವರ್ಷ ಆಯ್ತು? ನೀವು ರಕ್ಷಣೆ ಹೊಂದಿ ಎಷ್ಟು ವರ್ಷ ಆಯ್ತು? ಹೊಸದಾಗಿ ಹೊಂದಿ ಎಷ್ಟು ವರ್ಷ ಆಯ್ತು? ಪ್ರಥಮ ಬೋಧನೆಯನ್ನ ಕೇಳ್ತಾ ಇದ್ದೀರಾ. ಕರ್ತನ ಭೋಜನ ತಿನ್ನೋವಾಗ ನಿಮ್ಗೆ ಗೊತ್ತಾಗಲ್ವಾ? ಪ್ರಾರ್ಥನೆ ಕೂತ್ಕೊಳ್ಳೋವಾಗ ನಾನು ಪಾಪದಲ್ಲಿ ಇದ್ದೀನಿ ಅಂತ ನಿಮ್ಗೆ ಅರಿವು ಆಗಲ್ವಾ? ಇದು ದೇವರ ರಾಜ್ಯಕ್ಕೆ, ದೇವರ ಚಿತ್ತಕ್ಕೆ ಇಷ್ಟ ಇಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ? ಬುದ್ಧಿ ಇಲ್ಲದ ಗಲಾತ್ಯದವರೇ. ಆಮೆನ್. ಗಲಾತ್ಯ ಸಭೆಯವರಿಗೆ ಬುದ್ಧಿ ಇರಲಿಲ್ಲಂತೆ. ಗಲಾತ್ಯ ಸಭೆಯವರು ಇಬ್ರಿಯರಿಗೆ ಬರೆಯುವಾಗ ಪತ್ರಿಕೆಯಲ್ಲಿ ಬಂದಿದ್ದ ಪೌಲನೇ, ಅದೇ ಪೌಲ ಹೇಳ್ತಾನೆ, ಬುದ್ಧಿ ಇಲ್ಲದ ಗಲಾತ್ಯದವರು ನೀವು. ನೀನೇನಾದ್ರೂ ಆಗಿದ್ದೀಯಾ? ಬುದ್ಧಿ ಇಲ್ದಿರ ನಿನ್ನ ದೇಹದಲ್ಲಿ ಪಾಪಗಳನ್ನ, ನಿರ್ಜೀವ ಕರ್ಮಗಳನ್ನ, ಸಂಬಂಧಪಟ್ಟಿದ್ದು ಮಲ ಕೂಸು ಮಕ್ಕಳ ಜೀವಿತನ ನಡೆಸ್ತಾ ಇದೀಯಾ? ನೀನು ಇನ್ನು ಪ್ರಥಮ ಬೋಧನೆಯಿಂದ ಕೇಳ್ತಾರೆ. ಇನ್ನೊಂದು ವಾಕ್ಯನ ಓದಿ. ಆಮೆನ್. 1 ಕೊರಿಂಥ 14:20. 1 ಕೊರಿಂಥಿಯರ್ 14:20. ಸಹೋದರರೇ, 1 ಕೊರಿಂಥಿಯರ್ 14வது அதிகாரம் 20வது வசனம். ಸಹೋದರರೇ, ಬುದ್ಧಿಯ ವಿಷಯದಲ್ಲಿ ಗಮನವಿಟ್ಟು, ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿರಿ. ಕೇಳಿ 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 ಎಲ್ಲರೂ ಏನ್ ಹೇಳ್ತಾ ಇದ್ದಾರೆ ದೇವರು? ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿ. ಗಲಾತ್ಯದವ್ರು ಏನಂತ ಬೈದ? ಗಲಾತ್ಯದವ್ರು ಏನಂತ ಬೈದ? ಇಲ್ಲೇನಂತ ಹೇಳ್ತಾ ಇದ್ದಾನೆ ಕೊರಿಂಥ ಸಭೆಯವರಿಗೆ? ಒಳ್ಳೆ ಬುದ್ಧಿವಂತರಾಗಿ, ಒಳ್ಳೆ ಜ್ಞಾನಿಗಳಾಗಿ, ಒಳ್ಳೆ ಗಟ್ಟಿ ಆಹಾರ ತಿನ್ನಿ, ಒಳ್ಳೆ ಸ್ಟ್ರಾಂಗ್ ಆಗಿ ಯುದ್ಧ ಮಾಡಿ, ಇನ್ನೊಬ್ಬರಿಗೆ ಬೋಧಕರಾಗಿರಿ ನೀವು. ನಿಮ್ಮ ಮನೆಯವರಿಗೆ, ನಮ್ಮದೇವರಿಗೆ ಬೋಧಕರಾಗಿರಿ ನೀವು. ಬುದ್ಧಿ ಇಲ್ಲಂದ್ರೆ ಬೋಧಕನೆಲ್ಲ ಆಗ್ತೀಯಾ? ಬುದ್ಧಿ ಇಲ್ಲಂದ್ರೆ ಪರಲೋಕಕ್ಕೆ ಹೋಗ್ತೀಯಾ? ಬುದ್ಧಿಯಲ್ಲಿ ಮಕ್ಕಳು ಮಲ ಕೂಸುಗಳಾಗಿರ್ಬೇಡಿ. ಕೇಳ್ತೀಯಾ? ಆ ವಾಕ್ಯದ ಹೋಗಿ ರೆಫರೆನ್ಸ್ ಮಾಡಲ್ಲ, ಕಿವಿಯಲ್ಲಿ ಕೇಳಿ ಹೋಗ್ಬಿಡ್ತೀವಿ. ಬೈಬಲ್ ಸರಿಯಾಗಿ ನೋಡಲ್ಲ, ಅದನ್ನ ಬುಕ್ಕಲ್ಲಿ ಬರ್ಕೊಳ್ಳಲ್ಲ. ಒಂದ್ ವೇಳೆ ಬರ್ಕೊಂಡ್ರೆ ಬೈಬಲ್ ಅಲ್ಲಿ ಇಟ್ಕೊಂಡೋಗಿ ಅದನ್ನ ರೆಫರೆನ್ಸ್ ಮಾಡಲ್ಲ. ತಿರ್ಗಾ ಸುಮ್ಮನೆ ವೇಸ್ಟ್ ವ್ಯರ್ಥ ಮಾಡ್ಕೊಳ್ತಾ ಇದೀಯಾ. ದೇವರನ್ನ ತಿಳ್ಕೊಳ್ಳೋದ್ರಲ್ಲಿ, ನೀವನ್ನ ತಿಳ್ಕೊಳ್ಳೋದ್ರಲ್ಲಿ, ಪರಲೋಕವನ್ನ ತಿಳ್ಕೊಳ್ಳೋದ್ರಲ್ಲಿ ಯಾವಾಗ್ಲೂ ನೀನು ದೊಡ್ಡವನಾಗಿರು. ಗಟ್ಟಿ ಆಹಾರ ತಿನ್ನು.
ಬಾಲಕನಾಗಿರ್ಬೇಡ, ಬಾಲಕಿಯಾಗಿರ್ಬೇಡ, ಹುಡುಗನಾಗಿರ್ಬೇಡ, ಹುಡುಗಿಯಾಗಿರ್ಬೇಡ, ಚಿಕ್ಕ ಮಗು, ಚಿಕ್ಕ ಹುಡುಗ, ಚಿಕ್ಕ ಹುಡುಗಿ ತರ ಇರ್ಬೇಡ. ದೊಡ್ಡ ಹುಡುಗನ ತರ ಇರು, ರಾಜಸ್ಥಾನ ತರ ಇರು, ಗಟ್ಟಿಯಾದ ತಿನ್ನು. ಗಲಾತ್ಯ ಸಭೆನ ಬುದ್ಧಿ ಇಲ್ಲ ಅಂತ ಇದ್ರಲ್ಲಿ ಹೇಳಿದ್ರೆ ಬುದ್ಧಿಯ ವಿಷಯದಲ್ಲಿ ಮಕ್ಕಳಾಗಿರ್ಬೇಡಿ, ಶಿಷ್ಯರಾಗಿರ್ಬೇಡಿ. ನೆಕ್ಸ್ಟ್ ಕೆಟ್ಟತನದ ವಿಷಯದಲ್ಲಿ ಕೆಟ್ಟತನದ ವಿಷಯದಲ್ಲಿ ಹೆಂಗಿರ್ಬೇಕಂದ್ರೆ ನಾವೆಲ್ಲ ನಿರ್ಜೀವ ಕರ್ಮಗಳ ವಿಷಯದಲ್ಲಿ ಹೆಂಗಿರ್ಬೇಕಂದ್ರೆ ನಾವು ಶಿಷ್ಯಗಳಾಗಿರ್ಬೇಕು. ಮಕ್ಕಳ ತರ ಗೊತ್ತಿಲ್ದಿರಾಗಿರ್ಬೇಕಂತ ಬಿಟ್ಬಿಡ್ಬೇಕು. ಕೆಟ್ಟದನ್ನ ಏನ್ ಮಾಡ್ಬೇಕು? ನೀನು ಕೆಟ್ಟದನ್ನ ಏನ್ ಮಾಡ್ಬೇಕು? ನಿರ್ಜೀವ ಕರ್ಮದಲ್ಲಿ ಏನ್ ಮಾಡ್ಬೇಕು? ಬ್ಯಾಡ್ ಹ್ಯಾಬಿಟ್ಸ್ ಏನ್ ಮಾಡ್ಬೇಕು? ಬೈಯೋದು, ಹೊಡೆಯೋದು, ಗಲಾಟೆ ಮಾಡೋದು, ಏಕವಚನ ಮಾತಾಡೋದು ಏನ್ ಮಾಡ್ಬೇಕು? ಕೋಪ, ಕ್ರೋಧ, ದ್ವೇಷ, ಆವೇಶ, ಕಳವಳ ಏನ್ ಮಾಡ್ಬೇಕು? ನೀನು ವಿಗ್ರಹ ಆರಾಧನೆ, ಮತ, ಮತ್ಸರ, ಜಾತಿ ಭೇದ, ನಾನು ನೀನು, ನಂದು ನಿಂದು ಏನ್ ಮಾಡ್ಬೇಕು? ಅದನ್ನ ಮಕ್ಕಳ ತರ ಇರ್ಬೇಕು, ಗೊತ್ತಿಲ್ದಿರೋ ತರ. ಅದನ್ನ ನೀನ್ ಮಾಡ್ತಾ ಇದೀಯಂದ್ರೆ ದೊಡ್ಡವನಾಗ್ಬೇಕು. ಕೆಟ್ಟದ್ರ ವಿಷಯದಲ್ಲಿ ಮಕ್ಕಳಾಗಿ, ಬುದ್ಧಿ ವಿಷಯದಲ್ಲಿ ದೊಡ್ಡವರಾಗಿ. ಎರಡು ವ್ಯತ್ಯಾಸ ಹೇಳ್ಕೊಡ್ಬೇಕು. ಮೂರನೇದು ಓದಮ್ಮ. ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಿ. ದೇವರು ನಿನ್ನ ಪ್ರಾಯಸ್ಥತನದಲ್ಲಿ ನೋಡ್ತಾರೆ. ನೀನು ನಾನು ಹಾಲು ಕುಡ್ಕೊಂಡಿರ್ತಿದ್ದೀವ್ರಿ, ನಾನು ಮಗುವಾಗಿರ್ತೀನಿ, ಸಾಕು. ದೀಕ್ಷಾಸ್ಥಾನ ತಗೊಂಡ್ಬಿಟ್ಟೆ, ಸಾಕು, ನನಗಷ್ಟೇ. ಪರಿಶುದ್ಧಾತ್ಮನು ಬೇಡ, ವಾಕ್ಯದಲ್ಲಿ ಬೆಳೆಯೋದು ಬೇಡ, ತುಂಬಾ ಯುದ್ಧ ಮಾಡೋದು ಬೇಡ, ಪ್ರೇಯರ್ ಮಾಡೋದು ಬೇಡ, ಹೆಚ್ಚಾಗಿ ದೇವರಲ್ಲಿ ಬೆಳೆಯೋದು ಬೇಡ, ಹೆಚ್ಚಾಗಿ ವಾಕ್ಯದಲ್ಲಿ ಬಲಗೊಳ್ಳೋದು ಬೇಡ. ನನಗೆ ಹಾಲು ಸಾಕು ದೇವ್ರೆ, ನಾನು ಮಗುವಾಗಿರ್ತೀನಿ, ದೊಡ್ಡವನಾಗಿದ್ರೆ ಸರಿನಾ? ನಿಮ್ ತಂದೆ ತಾಯಿ ನಿಮ್ಮ ಮಕ್ಕಳನ್ನ ಹೋಗ್ತೀರಾ? ನಿಮ್ಮನ್ನ ನಿಮ್ ತಂದೆ ತಾಯಿ ಚಿಕ್ಕದಾಗಿ ಅಂತ ಹೋಗುದ್ರಾ? ಏನ್ ಮಾಡ್ತಾರೆ ಗೊತ್ತಾ? ಈ ದಿನದಲ್ಲಿ ಡಾಕ್ಟರ್ ಹೋಗ್ತಾರೆ, ಮಗು ಏಜ್ ಹೇಳ್ತಾರೆ, ಮಗು ಏಜ್ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಬೆಳೆದಿದ್ದ ಡಾಕ್ಟ್ರೇ, ಇನ್ನು ಹೈಟ್ ಜಾಸ್ತಿ ಆಗ್ಬೇಕು, ಹಬ್ಬ ಜಾಸ್ತಿ ಆಗ್ಬೇಕು, ವೆಯ್ಟ್ ಎಷ್ಟಿದೆ ಅಂತ ಕೇಳ್ತಾರೆ. ಗೊತ್ತಾ ನಿಮ್ಗೆ? ಎಚ್ಚರಿಕೆ ಗೊತ್ತಿದ್ದು ಹೇಳ್ತಾರೆ. ಡಾಕ್ಟರ್ ಹೇಳ್ತಾರೆ ಏಜ್ಗೆ ಮಗು ದಪ್ಪ ಕಡಿಮೆ ಇದೆ, ಡೆವಲಪ್ಮೆಂಟ್ ಕಡಿಮೆ ಇದೆ, ಓವರ್ ಆಗಿ. ಯಾಕೆ ಹೇಳ್ತಾರೆ ಹೇಳಿ ನೋಡಿ? ಆ ಏಜ್ ಬಗ್ಗೆ ಮಾತಾಡ್ತಾರೆ. ಈ ಪೌಡರ್ ಕೊಡಿ, ಹಾಲು ಕೊಡಿ, ಈ ಫ್ರೂಟ್ಸ್ ಕೊಡಿ, ಇಷ್ಟು ಗಂಟೆ ಕೊಡಿ, ನೈಟ್ ಮಲಗುವಾಗ ಹಾಲು ಕೊಡಿ, ಈ ಪ್ರೋಟೀನ್ ಮಿಕ್ಸ್ ಮಾಡಿಕೊಡಿ. ಡಾಕ್ಟರ್ ಹೇಳ್ತಾರೆ. ಆ ಫುಡ್ ಒಂದು ಇದನ್ನ ಕೊಡ್ತಾರೆ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಎ, ವಿಟಮಿನ್, ಕಾರ್ಬೋಹೈಡ್ರೇಟ್, ಕ್ಯಾಲ್ಸಿಯಂ, ಆಮೇಲೆ ಕಬ್ಬಿಣಾಂಶ ಪ್ರತಿ ಒಂದು ಕೊಡ್ತಾನೆ ಡಾಕ್ಟರ್. ಕೊಟ್ಟು ಕಳಿಸ್ತಾರೆ. ಅದೇ ತರ ಬಂದು ತಂದೆ ತಾಯಿಗೆ ಕೊಡ್ತಾರೆ, ಮಗು ಬೆಳೀತೈತಿ. ಬಟ್ ನೀನ್ ಯಾಕೆ ಆ ಕ್ಯಾಲ್ಸಿಯಂನ ಬೇಡ ಅಂತ ಇದೀಯ? ಬೈಬಲು ನೀನ್ ಯಾಕೆ ಆ ಪ್ರೋಟೀನ್ ಬೇಡ ಅಂತ ಇದೀಯಾ? ಹಲ್ಲೆಲೂಯಾ. ಯೌವನಸ್ಥರಾಗಿ ದೇವರು ನಿನ್ನ ಹೈಟ್ ಆಗಿ ನೋಡೋಕೆ ಇಷ್ಟಪಡ್ತಾನೆ. ನೀನ್ ದೇವರಲ್ಲಿ ಬೆಳೆದಿರೋದನ್ನ ನೋಡೋದಕ್ಕೆ ಇಷ್ಟಪಡ್ತಾನೆ. ನೀನ್ ಕ್ರಿಸ್ತನಲ್ಲಿ ಬೆಳೆದಿರ್ಬೇಕು. ಕ್ರಿಸ್ತನ್ ಬಂದು ನೀನ್ ನೋಡಿದ್ರೆ ಹಿಂಗಿರ್ತೀಯಂತೆ, ನೀನ್ ಹಿಂಗಿರ್ಬೇಕಂತ ದೇವರು ಕೇಳ್ತಾ ಇದ್ದಾನೆ. ತಲೆ ನೇರವಾಗಿರೋದಕ್ಕೆ ಆಸೆ ಪಡ್ತಾನೆ ದೇವರು ನೀನ್ ನೋಡೋದಕ್ಕೆ. ನೀನು ಹಿಂಗ್ ನೋಡ್ತಾ ಇದ್ದಾನೆ, ದೇವರಿಗೆ ಇಷ್ಟ ಆಗ್ತಾ ಇಲ್ಲ. 4 ವರ್ಷ ಹಾಲು ಕುಡಿದ್ರೆ ಏನಂತಾರೆ ಹೇಳಿ? ಮಗುನ ಏನಂತಾರೆ ಹೇಳಿ ಬೇಗ? 4 ವರ್ಷ ಹಾಲು ಕುಡಿದ್ರೆ ಒಂದು ಮಗು ಏನಂತಾರೆ? ಅವ್ರು 5 ವರ್ಷ, 6 ವರ್ಷ, 7 ವರ್ಷ ಹಾಲು ಕುಡಿತಾ ಇರ್ತಾರೆ. ಏನಂತಾರೆ ಹೇಳಿ ಆ ಮಗುನ? ಗೊತ್ತಿಲ್ಲ. ಏನಂತಾರೆ ಗೊತ್ತಿಲ್ವಾ? 5 ವರ್ಷ, 6 ವರ್ಷ ಹಾಲು ಕುಡಿದ್ರೆ ಏನಂತಾರೆ? ನನ್ನ ನೋಡಿ ಏನಂತಾರೆ? ಒಂದು ಮಗು 5 ವರ್ಷ, 6 ವರ್ಷ ಹಾಲು ಕುಡಿದ್ರೆ ಏನಂತಾರೆ? 7 ತನಕ ಮುಂದಕ್ಕೆ ಹೋಗಲ್ಲ. ಏನಂತಾರೆ ಹೇಳಿ? ಎಲ್ಲಾರು ತಿಳಿದೀವಿ. ಎಷ್ಟು ವರ್ಷ ಕುಡಿಸ್ಬೇಕು ಹಾಲು ಮಗುಗೆ? 1 ವರ್ಷ, 1.5 ವರ್ಷ. ಅವ್ರು ಇಷ್ಟ ಕೆಲವರು ಕೊಡಲ್ಲ, ಕೆಲವರು ಪ್ರೀತಿಗೋಸ್ಕರ ಕೊಡಲ್ಲ. ಆಮೇಲೆ ಗೌರ್ಮೆಂಟ್ ಹೇಳಿದ್ರು ಕೂಡ ಕೊಡ್ತಾ ಇಲ್ಲ. ಅದು ಬೇರೆ, ನಮ್ಗೆ ಅದು ಬೇಡ. ಹಲ್ಲೆಲೂಯಾ. 1 ವರ್ಷ, 1.5 ವರ್ಷ, 5 ವರ್ಷ, 6 ವರ್ಷ ಕುಡಿದ್ರೆ ಏನಾಗ್ತದೆ ಗೊತ್ತಾ? ಮಗುನೇ ತಪ್ಪಿಸ್ಕೊಂಡು ನೋಡೋಕೆ ಸ್ಟಾರ್ಟ್. ಇದಕ್ಕೆ ತೈ ಬಿಟ್ಟ ಹಂಗೆ ನೋಡ್ಕೋ. ಇದು ಯಾಕೆ ಹೇಳ್ತಾ ಇದ್ದೀನಿ ಅರ್ಥ ಮಾಡು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನ ಅರ್ಥ ಮಾಡು. ಅಷ್ಟು
ಪ್ರೀತಿಯಿಂದ ಯಾರು ಕೂತಿಯಲ್ಲ ಅರ್ಥ ಮಾಡ್ಕೊ. ದೇವ್ರು ನಿನ್ನ ಏನಂತ ನೋಡ್ಕೊ. ಶಿಶು ಅನ್ಬೇಕಾ ಯಮನಸ್ಥನ ಅನ್ಬೇಕಾ, ರಾಜಸ್ಥಾನ ಅನ್ಬೇಕಾ, ನಿನ್ನ ಮಗು ತರನೇ ನೋಡ್ಬೇಕಾ ದೇವ್ರು. ನೀನ್ ದೇವ್ರ ಮಗುನೇ. ನಾವೆಲ್ಲ ಮಕ್ಕಳೇ. ವಾಕ್ಯದ ವಿಷಯದಲ್ಲಿ ನಾವು ಬೆಳೆದಿರ್ಬೇಕು, ವಾಕ್ಯದ ವಿಷಯದಲ್ಲಿ ನಾವು ಬಲಗೊಂಡಿರ್ಬೇಕು. ಜ್ಞಾನ, ಬೈಬಲ್ಗೆ, ತಿಳುವಳಿಕೆ, ಪ್ರಾರ್ಥನೆಯಲ್ಲಿ, ನಂಬಿಕೆಯಲ್ಲಿ, ಪ್ರೀತಿಯಲ್ಲಿ, ನಿರೀಕ್ಷೆಯಲ್ಲಿ, ಸತ್ಕಾರ್ಯದಲ್ಲಿ, ಆಮೇಲೆ ಇನ್ನೊಬ್ಬರಿಗೆ ದೇವರನ್ನ ತರೋದ್ರಲ್ಲಿ ವಾಕ್ಯದ ಬಗ್ಗೆ ಅನುಭವ ನಮಗಿರ್ಬೇಕು. ಅವಾಗಲೇ ಕರೆಕ್ಟ್ ಆಗಿ ದೇವರಲ್ಲಿ ಬೆಳೆದಿದ್ದೀನಿ ಅಂತ ಅರ್ಥ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕಡೆ ವಾಕ್ಯ ನೋಡಿ. ಆಮೆನ್. 1 ಕೊರಿಂಥ ಹಲ್ಲೆಲೂಯಾ 3ನೇ ಅಧ್ಯಾಯ 1ರಿಂದ 4. ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ. ಅರ್ಥ ಆಯ್ತು ಮಾತು? ಜನಕ್ಕೆ ಅರ್ಥ ಆಯ್ತು? ಜನಕ್ಕೆ ಇವಾಗ ಮಧ್ಯವರು ತಿರ್ಗವರು ಕೇಳಿಸ್ಕೊಳ್ಳಿ. ಸಹೋದರರೇ, ನಾನಂತೂ ಕೇಳಿಸ್ಕೊಳ್ತಾ ಇದ್ದಾರೆ ಎಲ್ಲರೂ? ಅದೆಲ್ಲ ಹೇಳಿ ಒಂದ್ಸಾರಿ. ನಾನಂತೂ ದೇವರಾತ್ಮನಿಂದ ಪೌಲ ಹೇಳ್ತಾರೆ, ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ. ದೇವರಾತ್ಮನಿಂದ ನೀವು ನಡೆಸ್ಕೊಳ್ತೀರಾ? ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಕ್ಕಾಗಲ್ಲ. ನಿಮ್ಮ ಹತ್ರ ನಾ ಬೇರೆಯವ್ರ ಹತ್ರ ದೇವರಾತ್ಮ ನಡೆಸ್ಕೊತಾರಲ್ಲ, ಅವ್ರ ಹತ್ರ ಮಾತಾಡ್ತೀನಿ ಸ್ಟ್ರಾಂಗ್ ಆಗಿ, ಡೀಪ್ ಆಗಿ. ಆ ಗ್ರಂಥ, ಈ ಗ್ರಂಥ, ಆದ್ಯ ಈ ಅಧ್ಯಾಯ, ನ್ಯಾಯ ತೀರ್ಪಿಕ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ, ಪರಲೋಕದ ಬಗ್ಗೆ, ದೇವದೂತರ ಬಗ್ಗೆ, ಪರಿಶುದ್ಧತೆ ಬಗ್ಗೆ, ನೀತಿಯ ಬಗ್ಗೆ, ನ್ಯಾಯದ ಬಗ್ಗೆ ನಿಮ್ಮ ಹತ್ರ ಹಾಗೆ ಮಾತಾಡಕ್ ನನ್ಗೆ ಇಷ್ಟ ಆಗ್ತಾ ಇಲ್ಲ. ಆ ಮಾತುಗಳ ಸ್ಟ್ರಾಂಗ್ ಟೀಚಿಂಗ್ ಅನ್ನ ನಿಮ್ಗೆ ಹೇಳಕ್ ಆಗ್ತಾ ಇಲ್ಲ. ಗಟ್ಟಿ ಆಹಾರ ನಿಮ್ಗೆ ಕೊಡೋದಕ್ಕೆ ಆಗ್ತಾ ಇಲ್ಲ, ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಕೊರಿಯಂತ ಸಭೆಗೆ. ಯಾಕೆ ಕೊರಿಯಂತ ಸಭೆಯವರು ವೀಕ್ ಆಗಿದ್ರಾ? ಕೊರಿಯಂತ ಸಭೆಯವರು ಬರೀ ಹೊರಗಳಲ್ಲಿದ್ರು, ಪದಗಳಲ್ಲಿ ಇರ್ಲಿಲ್ವಾ? ಗಲಾತ್ಯ ಸಭೆಯವರಿಗೆ ಪದಗಳ ಕುರಿತು ಹೇಳ್ತಾರೆ. ಕೊರಿಯಂತ ಸಭೆಯವರು ಹೊರಗಳಲ್ಲಿ ಬೆಳೆದಿದ್ರು, ಪವಿತ್ರಾತ್ಮ ವರ ಇತ್ತು, ಅನ್ಯ ಭಾಷೆ ವರ ಇತ್ತು, ಅಭಿಷೇಕ ವರ ಇತ್ತು. ಅವರು ಬೆಳೆದಿರ್ಲಿಲ್ಲ. ನೋಡಿ ಏನ್ ಹೇಳ್ತಾ ಇದ್ದಾನೆ, ಏನಂತ ಮಾತಾಡ್ತಾ ಇದ್ದಾನೆ? ನಿಮ್ಮ ಹತ್ರ ಆತ್ಮದಲ್ಲಿ ಇದ್ದಾರಲ್ಲ, ಒಳ್ಳೆ ಪರಿಶುದ್ಧರಾಗಿದ್ದಾರಲ್ಲ, ಅವ್ರ ಹತ್ರ ಮಾತಾಡಿದಾಗ ನಿಮ್ಮ ಹತ್ರ ನನಗೆ ಮಾತಾಡಕ್ ಆಗ್ತಾ ಇಲ್ಲ. ಯಾಕೆ ಹೇಳೋ? ನಾನು ಮಾತಾಡೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ನಾನು ಮಾತಾಡೋದು ನೀವು ನಡೆಸ್ಕೊಳಕ್ ಆಗ್ತಾ ಇಲ್ಲ, ನಾನು ಹೇಳ್ದಂಗೆ ನಿಮ್ಗೆ ತಿಳುವಳಿಕೆ ಬರ್ತಾ ಇಲ್ಲ. ಪ್ರಾಪಂಚಿಕರು ಕ್ರಿಸ್ತನ ವಿಷಯದಲ್ಲಿ ಎಲೆಕೂಸುಗಳು, ಪ್ರಪಂಚದ ಆಸೆ, ಪ್ರಪಂಚದ ಲೋಕ, ಪ್ರಪಂಚದ ಮಾತುಗಳು, ಪ್ರಪಂಚದ ಸಂಬಂಧ ನಿನಗಿದ್ರೆ ಎಲೆಕೂಸೆ, ಚಿಕ್ಕ ಮಗುನೇ. ಆಮೇಲೆ ಆಗಿರುವಂತವರಿಗೆ ತಕ್ಕಂತೆ ಸಂಗಡ ಮಾತಾಡಬೇಕಾಗಿಲ್ಲ. ಹೆಂಗ್ ಮಾತಾಡ್ಬೇಕಾಗಿತ್ತು ನಿಮ್ಮ ಹತ್ರ? ನಾನು ಪ್ರಾಪಂಚಿಕರು ಇದ್ದಾರಲ್ಲ, ಲೋಕದಾಸೆ ಇದ್ದಾರಲ್ಲ, ಅನ್ಯ ಜನಗಳಿದ್ದಾರಲ್ಲ, ಲೋಕದಲ್ಲಿ ಬದುಕ್ತಾ ಇದ್ದಾರಲ್ಲ, ಅವ್ರ ಹತ್ರ ಮಾತಾಡೋದಕ್ಕೆ ನಿಮ್ಮ ಹತ್ರ ಮಾತಾಡ್ಬೇಕು ನಾನು ಇವಾಗ. ಎಷ್ಟು ಪೌಲನಿಗೆ ಬೇಜಾರಾಗಿರ್ಬೇಕು, ಪೌಲನಲ್ಲಿ ದೇವರಾತ್ಮನಿಗೆ ಎಷ್ಟು ಬೇಸರವಾಗಿರ್ಬೇಕು. ನಿಮ್ಮಲ್ಲಿ ಯಾರಿದ್ದೀರ ಕೇಳಿ ದಯವಿಟ್ಟು ಇವತ್ತು ನೀವು ಅದರಿಂದ ಈ ಕಡೆ ದೇವರು ನಿನ್ನನ್ನು ಚೇಂಜ್ ಮಾಡೋದಕ್ಕೆ ಈ ಆರಾಧನೆ, ದೇವರು ಚೇಂಜ್ ಮಾಡೋದಕ್ಕೆ ಈ ಪ್ರಸಂಗ, ನಿನ್ ಮಲಕೂಸು ಜೀವನದಿಂದ ಯೌವನಸ್ಥರು ಪ್ರಾಯಸ್ಥರಾಗಬೇಕಂದ್ರೆ ದೇವ್ರ ಇಚ್ಛೆ ಇವತ್ತು. ನಿಮ್ಮ ಹತ್ರ ಲೋಕದ ರೀತಿ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆತ್ಮಿಕ ಮಾತುಗಳು ಎತ್ತಿ ಮಾತಾಡೋಣ, ವಾಕ್ಯ ಎತ್ತಿ ಮಾತಾಡೋಣ ಅಂದ್ರೆ ಆಗ್ತಾ ಇಲ್ಲ. ಮನೆಗೆ ಬಂದ್ರೆ ನಿಮ್ ಮನೆ ಸಂಗತಿನೇ ಅದೇ ಮಾತಾಡ್ತಾರೆ ಹೊರತು ವಾಕ್ಯಗಳನ್ನ, ವಚನಗಳನ್ನ ನಿಮ್ ಮನೆಗೆ ಬಂದಾಗಲಿ, ಸಭೆಗೆ ಬಂದಾಗಲಿ, ನೀವು ಸಿಕ್ಕಾಗಲಿ ಮಾತಾಡಕ್ ಆಗ್ತಾ ಇಲ್ಲ. ನೆಕ್ಸ್ಟ್, ನಿಮಗೆ ಹಾಲು ಕುಡಿಸಿದೆ. ಏನಂತ ಹೇಳಿದ್ರೆ ಪೌಲ ಕೊರಿಂಥ ಸಭೆಗೆ ಎಲ್ಲರೂ ಹೇಳಿ, ಎಲ್ಲರೂ ಹೇಳಿ, ಇಲ್ಲ ಎಲ್ಲರೂ ಹೇಳಿ. ಏನ್ ಕುಡಿಸಿದಂತೆ? ಹಾಲು. ಪೌಲ ಗಂಡಸ್ತಾನೆ, ಮದುವೆ ಆಗಿರಲ್ಲ, ಹಾಲು ಕುಡಿಸ್ತಿ ಅಂತ ಹೇಳ್ತಾ ಇದ್ದಾನೆ. ಹೆಂಗೆ ಅರ್ಥ? ಹೆಂಗೆ? ವಾಕ್ಯದ ವಿಷಯದಲ್ಲಿ ಚಿಕ್ಕ ಚಿಕ್ಕ
ವಾಕ್ಯಗಳು ಇದು ಪಾಪ ಮಾಡಬೇಡ, ತಪ್ಪು ಮಾಡಬೇಡ, ಇದು ನೋಡ್ಬೇಡ, ಅದು ತಿನ್ಬೇಡ, ಕರೆಕ್ಟ್ ಆಗಿ ಚರ್ಚಿಗೆ ಬಾ, ಯಾಕೆ ಹಿಂಗ್ ಮಾಡ್ತೀಯ, ದೇವ್ರಿಗೆ ಇಷ್ಟ ಇಲ್ಲ, ದೇವ್ರ ಆತ್ಮನಿಗೆ ವಿರುದ್ಧವಾಗಿ ನಡಿಬೇಡ, ಪರಿಶುದ್ಧ ಆತ್ಮನ ಹೊಂದಿಕೋ, ಇನ್ನು ಅನ್ಯಾಯ ಮಾಡಬೇಡ, ಸುಳ್ಳು ಹೇಳ್ಬೇಡ, ತಪ್ಪು ಮಾಡಬೇಡ, ನೀನು ದುರಾತ್ಮ ಕೆಲಸಗಳು ದೇವ್ರಿಗೆ ಇಷ್ಟ ಇಲ್ಲ ಅಂತ ಇಂಥ ಮಾತುಗಳೇ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಅಂತ ಹೇಳ್ತಾ ಇದ್ದೇನೆ. ಪ್ರಥಮ ಬೋಧನೆ ಅದು. ಆಮೇಲೆ ಅನ್ನ ಕೊಡಲಿಲ್ಲ, ಅನ್ನ ಕೊಡಲಿಲ್ಲ ನಿಮ್ಗೆ. ಅನ್ನ ಅಂತಾರೆ ನೋಡಲಿ, ಆಮೆನ್. ರೈಸ್ ಅನ್ನ ಕೊಟ್ಟಿಲ್ಲ ನಿಮ್ಗೆ, ಫಲವನ್ನ ಕೊಟ್ಟಿಲ್ಲ ನಿಮ್ಗೆ, ಬಿರಿಯಾನಿನ ಕೊಟ್ಟಿಲ್ಲ ನಿಮ್ಗೆ, ಪುಳಿಯೋಗರೆನ ಕೊಟ್ಟಿಲ್ಲ ನಿಮ್ಗೆ, ಚಿತ್ರಾನ್ನ ಕೊಟ್ಟಿಲ್ಲ ನಿಮ್ಗೆ, ರೈಸ್ ಮಾತ್ರ ನಿಮ್ಗೆ ಕೊಟ್ಟಿಲ್ಲ ನಿಮ್ಗೆ, ವಾಂಗಿ ಮಾತ್ರ ನಿಮ್ಗೆ ಕೊಟ್ಟಿಲ್ಲ ನಿಮ್ಗೆ, ಬಿಸಿಬೇಳೆ ಮಾತ್ರ ನಿಮ್ಗೆ ಕೊಟ್ಟಿಲ್ಲ. ಇವೆಲ್ಲ ರೈಸ್ ತಾನೆ, ಎಲ್ಲ ಅಲ್ಲಿ ಹೋಗ್ಬಿಟ್ರೆ ಈ ವಾಕ್ಯದಲ್ಲಿ ಏನಾರ ಇದ್ದೀರಾ? ಸುಮಾರು ರೈಸ್ ಹೇಳ್ಬಿಡಿ ನಾನು. ನಿಮ್ಗಿಂದ ನಾನು ಮೊಸರನ್ನ ಕೊಟ್ಟಿಲ್ಲ, ನಿಮ್ಗಿಂದ ನಾನು ಬಿಸಿಬೇಳೆ ಮಾತು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಸಿಸ್ಟರ್ ಬ್ರದರ್? ಇನ್ನು ಚಿಕ್ಕ ಚಿಕ್ಕ ಮಕ್ಕಳ ತರನೇ ಇರೋಕೆ ಇಷ್ಟಪಡ್ತೀನಿ, ಜೀವ ಕರ್ಮಗಳಲ್ಲಿ ಇರೋದಕ್ಕೆ ಇಷ್ಟಪಡ್ತೀನಿ. ಸ್ಟ್ರಾಂಗ್ ಆಗಿ ಟೀಚಿಂಗ್ ಅಲ್ಲಿ ನೋ. ಚರ್ಚಿಗೆ ಬಂದಾಗ ಹಿಂಗಿರ್ತೀರ, ಮನೇಲಿ ಹಂಗಿರಲ್ಲ, ಕೆಲಸದಲ್ಲಿ ಹಂಗಿರಲ್ಲ, ಕುಟುಂಬಗಳಲ್ಲಿ ಹಂಗಿರಲ್ಲ. ಚರ್ಚಿಗೆ ಬಂದು ನೀಟಾಗಿ ಶ್ರದ್ಧೆಯಿಂದ ಭಯಭಕ್ತಿಯಿಂದ ಜೀವಿಸ್ತೀವಿ. ಆಮೇಲೆ ಅಷ್ಟೇ. ಇವಾಗ 12 ಗಂಟೆಗೆ 12:15 ಆಗುತ್ತಾ, ಆಮೇಲೆ ಬದುಕಿರಲ್ಲ. ತಿಳ್ಕೊಳ್ಳೋಣ, ಬೈಬಲ್ ಓದೋಣ, ಎಲ್ಲಾ ಗ್ರಂಥಗಳು ಓದೋಣ, ಅಧ್ಯಾಯಗಳು ಓದೋಣ, ಒಳಗಾಗಿ ಪದವಾಗಿ ಒಳಗಡೆ ನುಗ್ಗೋಣ, ಬೈಬಲ್ ಅಲ್ಲಿ ಡೀಪ್ ಆಗಿ ಕಲಿಯೋಣ, ಇನ್ನೊಬ್ರಿಗೆ ಹೇಳೋಣ. ಅವ್ರು ನರಕಕ್ಕೆ ಹೋಗ್ತಾರೆ, ಅಯ್ಯೋ ನಾನು ಕಲಿಯೋದು ಜಾಸ್ತಿ ಇದೆ, ತಿಳ್ಕೊಳ್ಳೋದು ಜಾಸ್ತಿ ಇದೆ. ಬರೀ ಹಾಲು ಕುಡಿತಾ ಇದ್ದೀವಿ. ಆಮೇಲೆ ಕೀರ್ತನೆಗಳು ಓದ್ಕೊಂಡಿರೋದು ಅಷ್ಟೇ. ಎಲ್ಲಾರು ಜಾಸ್ತಿ ಜನ ಅದೇ ಬುದ್ಧಿನೇ. ಪ್ರಕಟಣೆ ಗ್ರಂಥ ಓದಲ್ಲ, ದಾನಿಯೇಲ ಗ್ರಂಥ ಓದಲ್ಲ, ಯೋಬ ಗ್ರಂಥ ಓದಲ್ಲ, ಅರಣ್ಯಕಾಂಡ ಓದಲ್ಲ, ಇಬ್ರಿಯ ಗ್ರಂಥ ಓದಲ್ಲ. ಯಾಕೆ ಗೊತ್ತಾ? ಅರ್ಥ ಆಗಲ್ಲ ನಮ್ಗೆ. ಅದು ಗೊತ್ತಾಗಲ್ಲ, ಓದಬಾರ್ದು, ಅದು ನಮ್ಗಲ್ಲ. ಯಾರು ಹೇಳಿಲ್ಲ ಆ ತರ? ಎಲ್ಲ ಬುಕ್ಗಳು ನೀನು ಓದ್ಬೇಕಿದ್ರೆ 66 ಗ್ರಂಥಗಳು ನಿಮ್ಗೆ ಹಾಲು ಕೊಟ್ಟೆ, ಅನ್ನ ಕೊಟ್ಟಿಲ್ಲ. ನಿಮ್ಗೆ ಆತ್ಮಿಕವಾಗಿ ನಡೀತಾರಲ್ಲ, ಅವ್ರ ಹತ್ರ ಮಾತಾಡಿದಾಗ ನಿಮ್ಮ ಹತ್ರ ಮಾತಾಡಿಲ್ಲ. ಪ್ರಾಪಂಚಿಕರು ಏಸಾವ್ ತರ ಇದ್ದೀರಾ, ಪ್ರಾಪಂಚಿಕರ ತರ ಇದ್ದೀರಾ, ನಮ್ಗೆ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ. ನೆಕ್ಸ್ಟ್, ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ. ಚಿಕ್ಕ ಮಕ್ಕಳ ಕೊರಿಯಂತರು ಎಲ್ಲ ಚಿಕ್ಕ ಮಕ್ಕಳು ಇದ್ದಾರೆ. ಕೊರಿಯಂತದಲ್ಲಿ ದೊಡ್ಡವರು ಇದ್ರು ತಾನೆ, ವಯಸ್ಸಾಗಿರೋರು ಇದ್ರು ತಾನೆ, ಯೌವನಸ್ಥರು ಇದ್ರು ತಾನೆ, ಯುವತಿಯರು ಇದ್ರಲ್ವಾ? ನಿಮ್ಗೆ ಅನ್ನ ತಿನ್ನೋದಕ್ಕೆ ಏನಿರ್ಲಿಲ್ಲ, ಅದಕ್ಕೆ ನಿಮ್ಗೆ ಈ ತರ ಫುಡ್ ಕೊಡ್ತಾ ಇದ್ದೀನಿ. ಹೇಳಕ್ ಆಗ್ತಾ ಇಲ್ಲ. ನಿಮ್ಮ ಹತ್ರ ನಾನು ಕೂಡ ಅಷ್ಟೇ ಹಾರ್ಡ್ ವಾಕ್ಯಗಳು ಹೇಳೋಣ, ನಿಮ್ಗೆ ಡೀಪ್ ಆಗಿ ಹೇಳೋಣ ಅಂದ್ರೆ ಕೇಳೋದು ನಿಮ್ ಕಿವಿ ಆಗ್ಲಿ, ಮನಸ್ಸಾಗ್ಲಿ, ತಿಳ್ಕೊಳ್ಳೋದ ಸಾಮರ್ಥ್ಯ ಆಗ್ಲಿ ನಿಮ್ಗಿಲ್ಲ. ಕೆಲವು ಪ್ರಕಟಣೆ ಗ್ರಂಥ, ಕೆಲವು ಅಧ್ಯಾಯಗಳು, ಕೆಲವು ಮತ್ತಾಯ ಗ್ರಂಥ, ಮಲಕಿಯ ಗ್ರಂಥ, ಜಕಾರ್ಯ ಗ್ರಂಥ, ಯೆರೆಮೀಯ ಗ್ರಂಥ, ಯೆಶಾಯ ಗ್ರಂಥ ಎತ್ತಿ ಹೇಳುವಾಗ ನಿಮ್ಮಲ್ಲಿ ಅನೇಕರಿಗೆ ಅರ್ಥ ಆಗಲ್ಲ ಅಂತ ನನ್ನ ದೇವರು ಹೇಳಿದ್ರು. ನಾನು ಇವತ್ತು ಸ್ಪಷ್ಟವಾಗಿ ಹಲ್ಲೆಲೂಯಾ ಹಲ್ಲೆಲೂಯಾ. ಆಮೇಲೆ ಈಗಲಾದರೂ ಶಕ್ತಿ ಇಲ್ಲ. ಹೋಗು. ಇವತ್ತು ಹಂಗೆ ಹೋಗ್ತೀರಾ ನೀವು? ಇವತ್ತು ಶಕ್ತಿ ಇದ್ರೆ ಹೋಗ್ತೀರಾ? ಈ ವಾಕ್ಯ ಪ್ರಕಾರ ನೀವು ಇವತ್ತು ಬಂದಿರ್ಬೋದೇನೋ. ಇವತ್ತು ಬಾಲ ಕೊಟ್ಕೊಡು, ಗಟ್ಟಿ ಆಹಾರ ತಿಂತೀನಿ ಅಂತ ಹೇಳ್ಬಿಡು, ಅಥವಾ ಆಹಾರ ಬೇಕಂತ ಹೇಳು. ನಾನು ಇನ್ಮೇಲೆ ಬಲಕ್ಕೋಸ್ಕರ ಇರಲ್ಲ ಅಂತ ಹೇಳು. ನನ್ನ ವಾಕ್ಯದಲ್ಲಿ ಕರೆಕ್ಟ್ ಆಗಿ ನನಗೆ ಬಲ ಕೊಡಬೇಕಂತ ಹೇಳು. ನಾನು ದೊಡ್ಡ ವಾಕ್ಯಗಳೆಲ್ಲ ಬೈಬಲ್ ಅಲ್ಲಿ ತಿಳ್ಕೊಬೇಕಂತ ಹೇಳು. ಇನ್ನು ಅದು ತಿನ್ಬೇಡ, ಇದು ತಿನ್ಬಾರ್ದು, ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ದಿರಾಗಿರ್ಬೇಡ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ದೇವರಿಗೆ ಇಷ್ಟ ಯಾವುದು, ಇಷ್ಟ ಇಲ್ಲ ಕ್ಲಿಯರ್ ಆಗಿ ಮಾಡ್ಕೊಬಿಡಿ. ಹೇಳ್ಕೊಡಿ. ಇವತ್ತಿನ ದೇವರಲ್ಲಿ ಯೇಸು ಸ್ವಾಮಿ ಬರೋದ ಹತ್ರ ದೇವರ ಆತ್ಮ ನಿನ್ನ ಜೊತೆಯಲ್ಲಿದ್ದಾರೆ. ವಚನಗಳಾಯ್ತಮ್ಮ. ಯಾಕೆಂದರೆ ಇನ್ನು ಶರೀರ ದೀನ ಕರ್ಮಗಳು, ಶರೀರ ದೀನ ಸ್ವಭಾವ. ಶರೀರ ದೀನ ಸ್ವಭಾವ ಅಂದ್ರೆ ಏನು? ಕಾಮ, ಕ್ರೋಧ, ದ್ವೇಷ, ಮದ, ಮತ್ಸರ, ಜಾತಿ, ಭೇದ, ದೊಡ್ಡವರು ಚಿಕ್ಕವರು, ನಾನು ನೀನು, ನಂದು ನಿಂದು, ನೀನ್ಯಾರು, ಜಗಳ ಮಾಡೋದು, ಹೊಡೆಯೋದು, ಬೈಯೋದು, ಬ್ಯಾಡ್ ಹ್ಯಾಬಿಟ್ಸ್, ಬ್ಯಾಡ್ ಟಾಕಿಂಗ್, ಬ್ಯಾಡ್ ಥಿಂಕಿಂಗ್, ಕೆಟ್ಟ ಆಲೋಚನೆ, ಕೆಟ್ಟ ಸಂಗತಿಗಳು, ಕೆಟ್ಟ ಸಹವಾಸಗಳು, ಕೆಟ್ಟ ಪದಾರ್ಥಗಳು, ಅಭ್ಯಾಸಗಳನ್ನೇ
ಶರೀರ ದೀನ ಸ್ವಭಾವ. Hallelujah. ಏನಂತಾರೆ ಇದನ್ನ ಬೈಬಲ್ ಏನ್ ಹೇಳ್ತದೆ? ಗಲಾತ್ಯ ಗ್ರಂಥ ಶರೀರ ದೀನ ಸ್ವಭಾವ. ಈಗಲೇ ಎಷ್ಟು ಕ್ರಿಸ್ತಗಳು ಮಕ್ಕಳು ಮದುವೆ ಮಾಡುವಾಗ ಹೆಸರು ಬಲ ನೋಡ್ತಾರೆ, ಅದೇ ಭಾಷೆ ಇರಬೇಕು, ಅದೇ ಜಾತಿಯಲ್ಲಿ ಬೇಕು ಅಂತ. ಇಲ್ಲ ಕಣ, ಕ್ರಿಸ್ತುಗಳಲ್ಲಿಲ್ಲ ಜಾತಿ ಭೇದ ಇಲ್ಲ, ಭಾಷೆ ಭೇದ ಇಲ್ಲ, ಬಡವ ಶ್ರೀಮಂತ ಅನ್ನೋ ವ್ಯತ್ಯಾಸ ಇಲ್ಲ. ಇದು ಶರೀರ ಭಾವ. ಹಣವಂತರು ಶ್ರೀಮಂತರನ್ನ ವ್ಯತ್ಯಾಸ ಇಲ್ಲ, ಶರೀರ ಭಾವ. ಕಾಮ, ಕ್ರೋಧ, ಕೋಪ, ಜಗಳ ಮಾಡೋದು ಶರೀರ ಭಾವ. ಬಿಟ್ಟು ಬಿಡು, Hallelujah. ಬಿಟ್ಟು ಬಿಡು. Amen. ಅದು ಹಾಲು ಕುಡಿಕೊಂಡು ಹೇಳ್ತೇಳಿ ಬಿಟ್ಬಿಟ್ರೆ ದೇವರು ನಿನಗೆ ಅನ್ನ ತಿನ್ನೋರು ಸ್ಟಾರ್ಟ್ ಮಾಡಿಸ್ತಾನೆ. ಹಾಲಿನ ಜೊತೆಗೆ ಅನ್ನ ಕೂಡ ಕೊಡ್ತಾನೆ. ಹಾಲ್ ಜೊತೆ ನಿನಗೆ ಮಟನ್, ಚಿಕನ್, ಮಟನ್ ಕೊಡ್ತಾನೆ. ಈ ಬೈಬಲ್ ಅಲ್ಲಿ ಇದೆ, ಫಿಶ್ ಕೊಡ್ತಾನೆ. Hallelujah. ಅದು ನಿನಗೆ ಬೇಕು. ಡೈಲಿ ಒಂದು ಮೊಟ್ಟೆ ತಿನ್ನಕ್ಕೆ ಹೇಳ್ತಾನೆ ದೇವರು. ಒಂದ್ ದಿನಕ್ಕೆ ಒಂದು ವಾಕ್ಯನ ನಾವು ಕಲಿತಾ ಇದ್ದೀರಾ? ನಮ್ಮ ಮಕ್ಕಳಿಗೆ ನಾವು ಒಂದು ಮೊಟ್ಟೆ ತಿನ್ಬೇಕಂದ್ರೆ ನಿರ್ಧಾರ ಮಾಡ್ತೀವಿ, ಒಂದು ವಾಕ್ಯ ಕಲಿಯನಂತೀಯಾ? ಇಲ್ಲ. ದೇವರಲ್ಲಿ ಕುಂಠಿತ ಆಗಿ ಆಮೇಲೆ ದೇವರೆತ್ತಿ ಯಾವಾಗ ನರಕು ಕುಗ್ತಾನೋ ಗೊತ್ತಿಲ್ಲ, ಕುಕ್ಕು ಬಿಡ್ತಾನೆ ಕಂಕ್ಳಿಂದ. ಆಮೇಲೆ ಹಲ್ಲೆಲೂಯಾ. Hallelujah. ಅದಕ್ಕೆ ನೀನು ಆಗ್ಬಾರ್ದಂತ ದೇವರು ಇವತ್ತು ನಿನ್ನ ಹತ್ರ ಮಾತಾಡ್ತಾನೆ. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಆಮೆನ್. Amen. ಆಮೆನ್. Amen. ಹಲ್ಲೆಲೂಯಾ. Hallelujah. ಆಮೆನ್. Amen. ಆಮೆನ್. Hallelujah. Praise thank you Jesus. ಆಮೆನ್. Amen. ನೀನು ಗಟ್ಟಿ ಆರಾಧಿದ್ರೆ, ನಿನ್ಗೆ ಯಾರಾದ್ರೂ ತಪ್ಪಾದ ಬೋಧನೆ ಹೇಳಿದ್ರೇನು, ನಿನ್ ಪಾಸ್ಟರ್ ಬಗ್ಗೆ ಆಗ್ಲಿ, ಸಭೆ ಬಗ್ಗೆ ಆಗ್ಲಿ, ಬೈಬಲ್ ಬಗ್ಗೆ ಆಗ್ಲಿ, ಯೇಸು ಕ್ರಿಸ್ತನ ಬಗ್ಗೆ ಆಗ್ಲಿ ತಪ್ಪಾಗಿ ನಿನ್ಗೆ ಹೇಳಿದ್ರೇನು, ನೀನು ಜಯಿಸ್ತೀಯ. Amen. ಇಲ್ಲಂದ್ರೆ ನೀನು ಹಾಲು ಕುಡಿದ ಆರಾಮಾಗಿ ಅವ್ರ ಹಿಂದೆ ಹೋಗ್ಬಿಡ್ತೀಯ. ಕರೆಕ್ಟಾ ಇಲ್ವಾ? Amen. ಹಾಲು ಕುಡಿಯೋ ಮಕ್ಕಳು ಗೆಜ್ಜೆ, ಚೈನು ಏನನ್ನ ಬಿಚ್ಕೋಬೇಕಾದ್ರೆ ಅವ್ರು ಚಾಕ್ಲೇಟ್ ಕೊಟ್ಟು ಏನ್ ಮಾಡ್ತಾರೆ, ನಮ್ಮ ಜೊತೆ ಬಂದ್ಬಿಡ್ತಾರೆ. ಆ ಮಗುನ ಎತ್ಕೊಂಡು ಎಸ್ಕೇಪೇ ಆಗ್ಬಿಡ್ಬೋದು. ನಿಜನಾ ಇಲ್ವಾ? ನೀನೇನ ಹಾಲು ಕುಡಿದ್ರೆ ಯಾರನ್ನ ಬಂದು ಈ ಬೈಬಲ್ ಬಗ್ಗೆ ತಪ್ಪಾಗಿ ಹೇಳಿ ನಿಮ್ಮನ್ನ ಇದು ಮಾಡಿದ್ರೆ ಕೂಡ ನೀವು ಹೋಗ್ಬಿಡ್ತೀವಿ. ಹೌದು, ನೀವು ಹೇಳೋದು ಕರೆಕ್ಟ್ ಆಗಿದೆಯಲ್ಲ, ಹೇಳಿದ್ವಿ ಸರಿಯಾಗಿದೆ ಅಂತ ಆರಾಮಾಗಿ ಹೋಗ್ಬಿಡ್ತೀವಿ. ದುರ್ಬೋಧನೆಯನ್ನ ತಡೆಯೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಇದು ಸೈತಾನ ಬೋಧನೆ, ಇದು ಕೆಟ್ಟ ಬೋಧನೆ ಅಂತ ಅದು ಕೂಡ ನಿಮ್ಗೆ ಗೊತ್ತಾಗಲ್ಲ. ಹಾಲು ಕುಡಿಯೋನಾಗಿದ್ರೆ ನಾನು ಕೂಡ ತಪ್ಪು ತಿಳ್ಕೊಳ್ಳೋ ಚಾನ್ಸ್ ಇದೆ. ನಿಜ ಹೇಳ್ತೀನಿ, ಇವಾಗ ತಪ್ಪು ತಿಳ್ಕೊಳ್ಳೋ ಕೆಲವು ಜನ ಹೋಗಿದ್ದಾರೆ ಒಂದು 2 ವರ್ಷದಿಂದ, ಸುಮಾರು ಸಿಸ್ಟರ್ಸ್, ಬ್ರದರ್ಸ್. ಆಮೇಲೆ ತಪ್ಪಾಗಿ ತಿಳ್ಕೊಳ್ಳೋಕೆ ಪಕ್ಕ ಚಾನ್ಸ್ ಇರ್ತದೆ. ಹಾಲು ಕುಡಿಯೋ ಎಲ್ಲರೂ ಅಷ್ಟೇ. ಆಮೇಲೆ ಹಲ್ಲೆಲೂಯಾ. ಸೊ ಇನ್ಮೇಲೆ ನೀನು ಹಂಗಿರಲ್ಲ. ಇನ್ಮೇಲೆ ಬರೀ ದೀಕ್ಷಾಸ್ನಾನ ಮಾತುಗಳು, ಅಭಿಷೇಕ ಮಾತುಗಳು ಅಷ್ಟೇ ಇರಲ್ಲ. ಅವುಗಳೆಲ್ಲ ಸ್ಟ್ರಾಂಗ್ ಆಗ್ಬಿಟ್ಟು ಇನ್ನೊಬ್ಬರಿಗೆ ಹೇಳೋರು ಆಗ್ತೀವಿ. ಇನ್ಮೇಲೆ ಶರೀರ ಇಚ್ಛೆಗಳು ನಿನ್ನಲ್ಲಿ ಹೋಗಲ್ಲ. ಕರೆಕ್ಟ್ ಆಗಿ ಭಾನುವಾರ ಕರೆಕ್ಟ್ ಆಗಿ ಚರ್ಚೆಗೆ ಬರ್ತೀಯ. ಇನ್ನೊಬ್ಬರನ್ನ ಬರ್ದೇ ಇರೋನ್ನ ಕರೀತೀಯ ನೀನು. ಇದೇ ತರ ಬೋಧನೆ ಅಂದ್ರೆ ದೇವರು ನಂಬೋ ಅಂತ ಹೇಳಿದ ಮೇಲೆ ನೀನ್ ತಪ್ಪು ಮಾಡಲ್ಲ, ಇನ್ನೊಬ್ರು ತಪ್ಪು ಮಾಡಿದ್ರೆ ತಡಿತೀಯ. ಇದೇ ಗಟ್ಟಿಯ ಅಲ್ಲ, ಇದೇ ನೋಡ್ತೀನಿ ಬೇರೆ. ದೇವರು ನೋಡ್ತಾರೆ, ನಾನು ನೋಡ್ತೀನಿ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಆಶೀರ್ವಾದಕರವಾಗಿತ್ತು. ಹಲ್ಲೆಲೂಯಾ. ದೇವರಿದ್ದಾರೆ. ಸ್ಪಿರಿಟ್ ಆಫ್ ಗಾಡ್, ಮಲ್ಟಿ ನೇಮ್ ಆಫ್ ಜೀಸಸ್. ಪರಿಶುದ್ಧಾತ್ಮ ದೇವರೇ, ಅದ್ಭುತವಾಗಿ ಇಷ್ಟೊತ್ತು ನಮ್ಮ ಮನದಲ್ಲಿ ಮಾತಾಡಿದೆಯಪ್ಪ, ನಮ್ಮ ಸಂಗಡ ಮಾತಾಡಿದೆ ದೇವ. ನೀನೇ ಆಶೀರ್ವದಿಸು, ಬಲಗೊಳಿಸು. ಪ್ರಥಮ ಬೋಧನೆಯನ್ನು ಕುರಿತು, ಅವ ಗಟ್ಟಿಯಾದ ಆಹಾರ ಬೋಧನೆಯನ್ನು ಕುರಿತು, ಬೆಳೆದಿರೋ ಕ್ರಿಸ್ತುಗಳನ್ನು ಕುರಿತು